Hi dear students, welcome back to Avian's Physics class. So ಇವತ್ತಿನ ಕ್ಲಾಸಲ್ಲಿ MTG ಫಿಂಗರ್ ಟಿಪ್ಸ್ ಬುಕ್ಕಿನ MCQ ಸಾಲ್ವ್ ಮಾಡೋಣ ಫ್ರಮ್ ದ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. Okay, now let us take the first question where lightning in an electrical discharge caused by imbalance between ಅಂತ ಕೇಳ್ತಾರೆ. ಅಂದರೆ ಲೈಟ್ನಿಂಗ್ ಆಗ್ತದಲ್ಲ, ಲೈಟ್ನಿಂಗ್ ಯಾಕೆ ಆಗ್ತದೆ ಅಂತ ಕೇಳಿದರೆ ಅದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡೋಣ ಒಂದೊಂದೇ. ಆಪ್ಷನ್ ಏನು, ಫಸ್ಟ್ ಒನ್ ಕ್ಲೌಡ್ಸ್ ಆ್ಯಂಡ್ ದ ಗ್ರೌಂಡ್. ಅಂದರೆ ಇಂಬ್ಯಾಲೆನ್ಸ್ ಬಿಟ್ವೀನ್ ಅಂತಂದರೆ ಚಾರ್ಜಸ್ಸು ಒಂದು ಕಡೆ ಹೈ ಪೊಟೆನ್ಷಿಯಲ್ ಒಂದೊಂದು ಕಡೆ ಲೋ ಪೊಟೆನ್ಷಿಯಲ್ ಇರ್ತದೆ, ಅದೇ ಇಂಬ್ಯಾಲೆನ್ಸ್ ಮೀನಿಂಗ್. ಓಕೆ, ಸೊ ಕ್ಲೌಡ್ಸ್ ಅಂಡ್ ದ ಗ್ರೌಂಡ್ ಅಂತೆ, ಅಂದರೆ ಗ್ರೌಂಡ್ ಮತ್ತೆ ಕ್ಲೌಡ್ಸ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಇಂದ ಆಗ್ತದೆ. ಸೊ ವಿತ್ ಇನ್ ದ ಕ್ಲೌಡ್ಸ್ ಅಂತೆ, ಸೊ ಬೋತ್ ಎ ಅಂಡ್ ಬಿ, ನನ್ ಆಫ್ ದೀಸ್ ಅಂತೆ. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ಲೈಟ್ನಿಂಗ್ ಯಾಕೆ ಆಗುತ್ತೆ ಅಂತಂದರೆ ನೋಡ್ರಿ ಇಲ್ಲಿ, ನೋಡಿ ಇದು ಕ್ಲೌಡ್ ಇದು. ಓಕೆ, ಸೊ ದಿಸ್ ದ ಕ್ಲೌಡ್. ಏನಾಗ್ತದೆ ನೋಡ್ರಿ ಇಲ್ಲಿ, ಯಾವಾಗ ವೆನ್ ದೇರ್ ಇಸ್ ಅ ಕೊಲ್ಯೂಷನ್, ಈ ಪಾಸಿಟಿವ್ ಚಾರ್ಜಸ್ ಲೈಟ್ ಇರುತ್ತೆ ಅವೆಲ್ಲ ಏನಾಗ್ತದೆ ಕ್ಲೌಡಿನ ಸರ್ಫೇಸ್ ಹೋಗ್ತದೆ. ಬೀಯಿಂಗ್ ಲೈಟರ್ ಅಂಡ್ ಬೀಯಿಂಗ್ ಹೆವಿಯರ್, ಈ ನೆಗೆಟಿವ್ ಚಾರ್ಜಸ್ ಎಲ್ಲ ಏನಾಗ್ತದೆ ಕ್ಲೌಡಿನ ಡೌನ್ವರ್ಡ್ ಬಂದು ಕೂತ್ಕೊಳ್ತದೆ. ಅವಾಗ ಏನಾಗ್ತದೆ ಈ ಕ್ಲೌಡ್ಸ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜನರೇಟ್ ಆಗುತ್ತೆ. ನೋಡಿ, ದರ್ ಇಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ದಿಸ್ ರೀಜನ್. ಓಕೆ, ಸೊ ಅವಾಗ ಏನಾಗ್ತದೆ ಇಲ್ಲಿ ಕೂಡ ಏನಾಗ್ತದೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಲೈಟ್ನಿಂಗ್ ಆಗ್ತದೆ. ಓಕೆ, ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಮಧ್ಯ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಓಕೆ, ಅದೇ ತಾನೆ ಲೈಟ್ನಿಂಗ್. ನೆಕ್ಸ್ಟ್, ಇದು ಇನ್ಸೈಡ್ ದ ಕ್ಲೌಡ್ ಆಗ್ತಕ್ಕಂಥದ್ದು, ಇನ್ಸೈಡ್. ಇದನ್ನ ಇಂಟ್ರಾ ಕ್ಲೌಡ್ ಅಂತಾನು ಕರೀತಾರೆ, ಇಂಟ್ರಾ ಕ್ಲೌಡ್. ಹಾಗೆ ಎರಡು ಕ್ಲೌಡ್ಸ್ ಮಧ್ಯೆನೇ ಏನಾಗುತ್ತೆ, ಇನ್ನೊಂದು ಕ್ಲೌಡ್ ಏನಾಯ್ತು ಅಂದ್ರೆ ಅದರಲ್ಲೂ ಏನಾಗುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದ ಅಂದ್ರೆ ಅದರಲ್ಲೂ ಕೂಡ ನೋಡ್ರಿ, ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಇದೆ, ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಇದೆ, ಇಲ್ಲೂ ಕೂಡ ಏನಾಗ್ತದೆ ಲೈಟ್ನಿಂಗ್ ಆಗ್ತದೆ. ಇದು ಇಂಟರ್ ಕ್ಲೌಡ್ ಅಂತ, ಇಂಟ್ರಾ ಕ್ಲೌಡ್, ಇದು ಇಂಟರ್ ಕ್ಲೌಡ್ ಅಂತಾನು ಕರೀತಾರೆ. ಓಕೆ, ನೆಕ್ಸ್ಟ್ ಏನಾದ್ರೂ ಅರ್ತ್ ಮತ್ತೆ ಇದ್ರ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜನರೇಟ್ ಆದಂದ್ರೆ ಅಲ್ಲೂ ಕೂಡ ಏನಾಗ್ತದೆ ಲೈಟ್ನಿಂಗ್ ಆಗ್ತದೆ. ನೋಡ್ರಿ, ಇದು ಲೋ ಹೈ ಪೊಟೆನ್ಷಿಯಲ್, ಇಲ್ಲಿ ಲೋ ಪೊಟೆನ್ಷಿಯಲ್, ಇಲ್ಲೂ ಕೂಡ ಏನಾಗ್ತದೆ ಲೈಟ್ನಿಂಗ್ ಆಗ್ತದೆ. ಸಪೋಸ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರೆ, ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ, ನಾವು ದ ಏರ್ ಬಿಕಮ್ಸ್ ಕಂಡಕ್ಟರ್, ಅವಾಗ ಏನಾಗ್ತದೆ ಲೈಟ್ನಿಂಗ್ ಆಗ್ತದೆ. ಸೊ ಅದನ್ನು ನಾವೇನಂತ ಕರಿತೀವಿ, ಬಿಟ್ವೀನ್ ಗ್ರೌಂಡ್ ಅಂಡ್ ದ ಕ್ಲೌಡ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜನರೇಟ್ ಆಗುತ್ತೆ. ಅದನ್ನ ಕ್ಲೌಡ್ ಟು ಗ್ರೌಂಡ್ ಅಂತ ಕರೀತೀವಿ. ಇದು ಕ್ಲೌಡ್ ಟು ಕ್ಲೌಡ್, ಇದು ಇಂಟ್ರಾ ಕ್ಲೌಡ್. ಓಕೆ, ಸೊ ಈ ರೀತಿ ಎಲ್ಲ ಆಗ್ತದೆ. ಕ್ಲೌಡ್ಸ್ ಮಧ್ಯೆನೇ ಇರ್ತದೆ, ಕ್ಲೌಡ್ ಒಳಗಡೆನೆ ಇರ್ತದೆ, ಮತ್ತೆ ಅರ್ತ್ ಮತ್ತೆ ಕ್ಲೌಡ್ಸ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜನರೇಟ್ ಆದಾಗ ಅಲ್ಲೂ ಕೂಡ ಏನಾಗ್ತದೆ ಏನು ಲೈಟ್ನಿಂಗ್ ಆಗ್ತದೆ. ಸೊ ಹಾಗಾದ್ರೆ ರೀಸನ್ ಏನು ಅಂದ್ರೆ ಬಿಟ್ವೀನ್ ಕ್ಲೌಡ್ ಅಂಡ್ ದ ಗ್ರೌಂಡ್ ಈಸ್ ಆಲ್ಸೋ ಕರೆಕ್ಟ್, ವಿತ್ ಇನ್ ದ ಕ್ಲೌಡ್ಸ್ ಈಸ್ ಆಲ್ಸೋ ಕರೆಕ್ಟ್. ಹಾಗಾದ್ರೆ ಆಪ್ಷನ್ ಯಾವುದು, ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಯಾವುದು, ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಓಕೆ, can we take next question? ಏನಿದೆ, there are second question, there are 10 million electrons, 10 ಮಿಲಿಯನ್ ಎಲೆಕ್ಟ್ರಾನ್ಸ್ ಏನಾಗಿದೆ ಅಂತೆ ಪಾಯಿಂಟ್ ಪಿ ಇಂದ ಪಾಯಿಂಟ್ ಕ್ಯೂಗೆ 1 ಮೈಕ್ರೋ ಸೆಕೆಂಡ್ ಅಲ್ಲಿ ಮೂವ್ ಆಗಿದೆ. ನೋಡ್ರಿ, ಇದು ಪಾಯಿಂಟ್ ಕ್ಯೂ, ಇದು ಪಾಯಿಂಟ್ ಪಿ ಮತ್ತೆ ಕ್ಯೂ. ಸೊ ಈ ಕಡೆಗೆ ಯಾವುದು ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿದೆ, ಪಿ ಇಂದ ಕ್ಯೂಗೆ. ಹಾಗಾದ್ರೆ ದ ಕರೆಂಟ್ ಅಂಡ್ ಇಟ್ಸ್ ಡೈರೆಕ್ಷನ್ ಅಂತ ಕೇಳಿದೆ. ಓಕೆ, ಸೊ ದ ಕರೆಂಟ್ ಮತ್ತೆ ಡೈರೆಕ್ಷನ್ ಎರಡೂ ಹೇಳ್ಬೇಕು. ಫಸ್ಟ್ ಏನ್ ಮಾಡೋಣ, ಕರೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಕರೆಂಟ್ ಐ ಈಸ್ ಈಕ್ವಲ್ ಟು ಏನು, ಕ್ಯೂ ಬೈ ಟಿ. ಇಲ್ಲಿ ಕ್ಯೂನ ಏನಂತ ಬರೆಯಬಹುದು, ಎನ್ ಇ ಬೈ ಟಿ ಅಂತ ಬರೀಬಹುದು. ವೆರಿ ಸಿಂಪಲ್ ಫಾರ್ಮುಲಾ. ಎನ್ ಅಂದ್ರೆ ಏನು, ನಂಬರ್ ಎಷ್ಟಿದೆ 10 ಮಿಲಿಯನ್ ಅಂತೆ. 10 ಮಿಲಿಯನ್ ಅಂದ್ರೆ 10 ಇಂಟು 10⁻⁶. ಹೌದಾ, 10 ಇಂಟು 10⁻⁶ ಅಥವಾ 10⁻⁷ ಆಗುತ್ತೆ. ಡಿವೈಡೆಡ್ ಬೈ ಟೈಮ್ ಎಷ್ಟು, 1 ಮೈಕ್ರೋ ಸೆಕೆಂಡ್. 1 ಮೈಕ್ರೋ ಅಂದ್ರೆ -6. ಅಲ್ಲಿಗೆ ಏನಾಗ್ತದೆ, ಈ ಬೇರೆ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಈನ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ಇಲ್ಲೇನಾಗಿದೆ ನೋಡ್ರಿ, ಈ ವ್ಯಾಲ್ಯೂ ಏನಿದೆ, ಈ ವ್ಯಾಲ್ಯೂ ಎನ್ ಇ ಈಸ್ 1.6 ಇಂಟು 10⁻⁻19. ಸೊ ಐನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಲ್ಲ ಕ್ಯಾನ್ಸಲ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ 1.6 ಇಂಟು 10⁻⁶ ಆಂಪಿಯರ್ ಬರುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕರೆಂಟ್. ಎಲ್ಲಿದೆ ನೋಡೋಣ, ಎಲ್ಲಿದೆ, ಎ ಮತ್ತೆ ಸಿ ಆಪ್ಷನ್ ಇದೆ. ಬಟ್ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಕೇಳಿದ್ದಾರೆ, ಫ್ರಮ್ ಪಾಯಿಂಟ್ ಪಿ ಟು ಕ್ಯೂನ, ಕ್ಯೂ ಟು ಪಿನ. ನಮಗೆ ಗೊತ್ತು ಏನು ನೋಡ್ರಿ, ಯಾವುದೇ ಕಂಡಕ್ಟರ್ಲಿ ಎಲೆಕ್ಟ್ರಾನ್ಸು ಈ ಕಡೆ ಹೋಗ್ತಾ ಇದ್ರೆ, ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, then the direction of current should be taken opposite to the direction of motion of electrons. ಹಾಗಾದ್ರೆ ಅವ್ರೇನ್ ಕೊಟ್ಟಿದ್ದಾರೆ, ಪಿ ಇಂದ ಕ್ಯೂಗೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ. ಹಾಗಾದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ಫ್ರಮ್ ಕ್ಯೂ ಟು
ಪಿ. ಹಾಗಾದ್ರೆ ಯಾವುದು ಆಪ್ಷನ್ ಕರೆಕ್ಟು? ಸಿ ಆಪ್ಷನ್ ಇದೆ ನೋಡ್ರಿ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಕರೆಂಟ್ ವ್ಯಾಲ್ಯೂ 1.6 into 10⁻⁶ ಆಂಪಿಯರ್ and the direction of current is from Q to P. Okay. ನೆಕ್ಸ್ಟ್ ಕ್ವಶನ್ ನಂಬರ್ 3. ಎ ಕರೆಂಟ್ ಇನ್ ದ ವೈರ್ ಇಸ್ ಗಿವನ್ ಬೈ, ಐ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಐ ನೋಡ್ರಿ ಇಲ್ಲಿ ವೇರಿಯಬಲ್ ಇದೆ. ಹಾಗಾದ್ರೆ ಚಾರ್ಜ್ ಥ್ರೂ ದ ಕ್ರಾಸ್ ಸೆಕ್ಷನ್ ಅಂತ ಕೇಳಿದ್ರೆ ಚಾರ್ಜ್ ಕಂಡುಹಿಡಿಯಬೇಕು. ಯಾವಾಗ ಯಾವುದೋ ಒಂದು ಕ್ರಾಸ್ ಸೆಕ್ಷನ್ ಅಲ್ಲಿ 3 ಸೆಕೆಂಡ್ 5 ಸೆಕೆಂಡ್ ಗ್ಯಾಪ್ ಅಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗಿದೆ ಥ್ರೂ ಎನಿ ಕ್ರಾಸ್ ಸೆಕ್ಷನ್ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಇದಕ್ಕೂ ಅಷ್ಟೇ ಕರೆಂಟ್ ವೇರಿಯಬಲ್ ಇರೋದ್ರಿಂದ ವೇರಿಯಬಲ್ ಇದು ಕಾನ್ಸ್ಟೆಂಟ್ ಇದ್ದಾಗ if the current is constant we'll write q by t. If the current is variable then we write dq by dt. ಸೊ ನೀನು ಬೇಕಾದ್ರೆ ಅದನ್ನು ಚಾರ್ಜ್ ಅಲ್ವಾ, ಅಲ್ಲಿಗೆ ಏನಾಗುತ್ತೆ dq is equal to I into dt ಹಾಕೊಳ್ಳಿ. q ಬೇಕಾಗಿರೋದು, q ಬೇಕಂದ್ರೆ ಏನು ಮಾಡಿ, ಎರಡು ಕಡೆನೂ ಇಂಟಿಗ್ರೇಟ್ ಮಾಡಿ ಅಷ್ಟೇ. ಓಕೆ, ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ q ಆಗುತ್ತೆ. ಇಲ್ಲಿ ಕರೆಂಟ್ ಜಾಗದಲ್ಲಿ ಏನಂತ ಬರೀತೀರಾ 2t ಸ್ಕ್ವೇರ್ ಮೈನಸ್ 3t ಪ್ಲಸ್ 1 ಇಂಟು ಡಿ ಟಿ. ಸೊ ಇಲ್ಲಿ ಟೈಮ್ ಕೊಟ್ಟಿದ್ದಾನೆ, ಟೈಮ್ ಎಲ್ಲಿಂದ ಅಲ್ಲಿಗೆ 3 to 5 ಸೆಕೆಂಡ್ ಅಂತ ಲಿಮಿಟ್ಸ್ ಹಾಕೊಳ್ಳಿ, ಡೆಫಿನೆಟ್ ಇಂಟಿಗ್ರಲ್ ಅಷ್ಟೇ. ಸೊ ಕ್ಯೂ ಈಸ್ ಈಕ್ವಲ್ ಟು, ಈಗ ಇದನ್ನು ಇಂಟಿಗ್ರೇಟ್ ಮಾಡಿ, ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನಾಗ್ತದೆ 2 ಹಾಗಿರುತ್ತೆ, ಟಿ ಸ್ಕ್ವೇರ್ನ ಇಂಟಿಗ್ರೇಟನ್ 2 ಟೈಮ್ಸ್ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಈಸ್ 2t. ನೆಕ್ಸ್ಟ್ ಮೈನಸ್ ನೆಕ್ಸ್ಟ್ 3 ಹಾಗಿರಲಿ, ನೆಕ್ಸ್ಟ್ ಟಿನ ಇಂಟಿಗ್ರೇಷನ್ ಎಷ್ಟು, ಓಕೆ ಓಕೆ ತಪ್ಪಾಯ್ತಾ, ಇಂಟಿಗ್ರೇಷನ್ ಅಲ್ವಾ, 2 ಹಾಗೆ ಇರಲಿ, ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಇಸ್ ಟಿ ಕ್ಯೂಬ್ ಬೈ 3 ಮೈನಸ್ 3 ಹಾಗೆ ಇರಲಿ, ಇಂಟಿಗ್ರೇಷನ್ ಆಫ್ ಟಿ ಇಸ್ ಟಿ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಈಸ್ ಟಿ. ಈಗೇನು ಮಾಡಬೇಕು, ಎಲ್ಲದಕ್ಕೂ ಲಿಮಿಟ್ಸನ್ನು ಹಾಕಿ, ಇವಾಗ 3 to 5. ಸೊ ಲಿಮಿಟ್ಸನ್ನು ಹಾಕಿದರೆ ಕ್ಯೂ ಈಸ್ ಈಕ್ವಲ್ ಟು ಇದು 2/3 ಹಾಗೆ ಇರಲಿ, ಟಿ ಕ್ಯೂಬ್ ಅಂದರೆ 5 ಕ್ಯೂಬ್ ಮೈನಸ್ ಅಪ್ಪರ್ ಲಿಮಿಟ್ ಹಾಕ್ಬಿಡಿ ಫಸ್ಟ್ 3/2 ಹಾಗೆ ಇರಲಿ, ಟಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಪ್ಲಸ್ 5 ಮೈನಸ್ ಇವಾಗ ಏನು ಮಾಡೋಣ 3 ಹಾಕೋಣ, ಮತ್ತೆ ಮೈನಸ್ ಆಫ್ 2/3 ಟಿ ಜಾಗದಲ್ಲಿ 3 ಹಾಕಿದರೆ 3 ಕ್ಯೂಬ್ ಮೈನಸ್ 3/2 ಟಿ ಸ್ಕ್ವೇರ್ ಜಾಗದಲ್ಲಿ 3ನ ಹಾಕಿ 3 ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ 3. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಕ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 43.34 ಕೂಲಂಬ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 43.34 ಎಲ್ಲಿದೆ, ಬಿ ಆಪ್ಷನ್. ಸೊ ಬಿ ಆಪ್ಷನ್ is the correct option. Okay, next question ನೋಡಿ, ಕರೆಂಟ್ ವೇರೀಸ್ ವಿತ್ ಟೈಮ್ ಅಕಾರ್ಡಿಂಗ್ ಟು ದ ಇಕ್ವೇಶನ್ I is equal to 4 plus 2t. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕರೆಂಟ್ ಈಸ್ ವೇರಿಯಬಲ್. ಸೊ I is in ampere and t is in second. The quantity of charge has to be passed through ದ ಕ್ರಾಸ್ ಸೆಕ್ಷನ್. ಹಾಗಾದ್ರೆ ಚಾರ್ಜ್ ಎಷ್ಟು ಪಾಸ್ ಆಗಬೇಕು ಅದ್ರ ಮೂಲಕ, ಕರೆಂಟ್ ನಿಮ್ಗೆ ಅಷ್ಟು ಬರೋದಾಯ್ತಂದ್ರೆ ಚಾರ್ಜ್ ಥ್ರೂ ದ ಕ್ರಾಸ್ ಸೆಕ್ಷನ್ ಬಿಟ್ವೀನ್ ದ ಇಂಟರ್ವಲ್ ಟಿ ಇಸ್ ಈಕ್ವಲ್ ಟು 2 to t is equal to 6 ಸೆಕೆಂಡ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ಏನು ಮಾಡೋಣ, ಸೊ ಮಾಮೂಲಿ I is equal to ಏನು ಡಿ ಕ್ಯೂ ಬೈ ಡಿ ಟಿ. ಸೊ ನಿನಗೆ ಬೇಕಾದ ಚಾರ್ಜ್ ಡಿ ಕ್ಯೂ ಇಸ್ ಈಕ್ವಲ್ ಟು I ಇಂಟು ಡಿ ಟಿ, ಎರಡು ಕಡೆನೂ ಇಂಟಿಗ್ರೇಷನ್ ಮಾಡಬೇಕು. ಸೊ ಇಲ್ಲಿ ಲಿಮಿಟ್ಸ್ ಅನ್ನ 2 to 6 ಹಾಕೊಂಡಾಯ್ತು, ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಕ್ಯೂ, ರೈಟ್ ಹ್ಯಾಂಡ್ ಸೈಡ್ ಇಂಟಿಗ್ರೇಷನ್ ಎಲ್ಲಿಂದ ಅಲ್ಲಿಗೆ 2 to 6 ಸೆಕೆಂಡ್. ಕರೆಂಟ್ ಐ ಜಾಗದಲ್ಲಿ ಏನಂತ ಬರೀಬಹುದು 4 plus 2t 4 plus 2t ಇಂಟು ಡಿ ಟಿ. ಸೊ ಕ್ಯೂ ಈಸ್ ಈಕ್ವಲ್ ಟು ಇಲ್ಲಿ ಇಂಟಿಗ್ರೇಟ್ ಮಾಡಿ, 4ನ ಇಂಟಿಗ್ರೇಟ್ ಮಾಡಿದ್ರೆ 4 ಇಂಟು ಟಿ ಆಗುತ್ತೆ, ಪ್ಲಸ್ 2 ಹಾಗೆ ಇರುತ್ತೆ, ಇಂಟಿಗ್ರೇಷನ್ ಆಫ್ ಟಿ ಇಸ್ ಟಿ ಸ್ಕ್ವೇರ್ ಬೈ 2. ಸೊ ಲಿಮಿಟ್ಸು 2 to 6. ಈಗ ಇದನ್ನು ಬೇಕಾದ್ರೆ ರೆಡ್ಯೂಸ್ ಮಾಡ್ಕೊಳ್ಬೋದು, 4t ಹಾಗೆ ಇರಲಿ, ಇದನ್ನು 2 to ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮಗೆ ಉಳಿಯುವಂಥದ್ದು ಟಿ ಸ್ಕ್ವೇರ್. ಸೊ ಲಿಮಿಟ್ಸ್ 2 to 6. ಈಗ ಲಿಮಿಟ್ಸನ್ನು ಹಾಕಿ 4 ಅಪ್ಪರ್ ಲಿಮಿಟ್ ಹಾಕೋಣ, 4 into 6 ಪ್ಲಸ್ ಟಿ ಜಾಗದಲ್ಲಿ 6 ಸ್ಕ್ವೇರ್ ಮೈನಸ್ ಲೋವರ್ ಲಿಮಿಟ್ 2 4 into 2 ಪ್ಲಸ್ ಟಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 48 ಕೂಲಂಬ್ ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 48 ಕೂಲಂಬ್ ಎಲ್ಲಿದೆ, ಬಿ ಆಪ್ಷನ್ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಇನ್ ಎನ್ ಆಟಮ್, ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದೆ, ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಲಾಂಗ್ ದ ಪಾತ್ ಆಫ್ ರೇಡಿಯಸ್ 0.72 ಆಂಗ್ಸ್ಟ್ರಾಮ್. ಹಾಗಾದ್ರೆ ಇಲ್ಲಿ ಬರ್ಕೊಂಡು ಬೇಡ, ಮೇಕಿಂಗ್ 9.4 into 10⁻18 ರೆವಲ್ಯೂಷನ್ ಪರ್ ಸೆಕೆಂಡ್ ಅಂತೆ. ಅಂದರೆ ಈ ಥರ ಏನೋ ಒಂದು ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ತಿರುಗ್ತಾ ಇದೆ, ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಲೈಕ್ ದಿಸ್. ಓಕೆ, ಹಾಗಿದ್ರೆ ಈ ಎಲೆಕ್ಟ್ರಾನ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ನೋಡಿ, ಎಫ್ ಎಷ್ಟಿದೆ 9.4 into 10⁻18 ರೆವಲ್ಯೂಷನ್ ಪರ್ ಸೆಕೆಂಡ್ ಅಂತೆ. ಮತ್ತೆ ಅದರ ರೇಡಿಯಸ್ ಬೇರೆ ಕೊಟ್ಟಿದ್ದಾನೆ, ರೇಡಿಯಸ್ 0.72 ಆಂಗ್ಸ್ಟ್ರಾಮ್ ಅಂತ.
ನಾವೇನು ಕಂಡುಹಿಡಿಬೇಕು, ದ ಈಕ್ವಲೆಂಟ್ ಕರೆಂಟ್ ಅಂತ. ಈಕ್ವಲೆಂಟ್ ಕರೆಂಟ್ ಅಂದರೆ ಈ ಎಲೆಕ್ಟ್ರಾನ್ ತಿರುಗ್ತಾ ಇರೋದ್ರಿಂದ ಎಷ್ಟು ಕರೆಂಟ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಹೌದು, ಇಲ್ಲಿ ಎಲೆಕ್ಟ್ರಾನ್ ತಿರುಗೋದ್ರಿಂದ ಏನಾಗ್ತದೆ, ಕರೆಂಟ್ ಬರುತ್ತೆ, ಮೂವ್ ಆಗ್ತಿರೋ ಕರೆಂಟ್ ಚಾರ್ಜ್ ಇಂದ. ಸೊ ಅದಕ್ಕೆ ಕರೆಂಟ್ ಫಾರ್ಮುಲಾ ಹಾಕೊಳ್ಳಿ. ಇಲ್ಲಿ ಕಾನ್ಸ್ಟೆಂಟ್ ಅಲ್ವಾ, ಅಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಏನಂತ ಬರ್ಕೊಳ್ಬೋದು, ಕ್ಯೂ ಬೈ ಟಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಕ್ಯೂನೇನಂತ ಬರಿಬೋದು, ಎನ್ ಇ ಬೈ ಟಿ. ಒಂದು ರೌಂಡ್ ಹೊಡೆದ್ರೆ ಕ್ಯಾಪಿಟಲ್ ಟಿ ಹಾಕೊಳ್ಳೋಣ, ಅಥವಾ ಎನ್ ಇ ಹಾಗೆ ಇರಲಿ ಇಂಟು 1/t ಕ್ಯಾನ್ ಬಿ ರಿಟನ್ ಆಸ್ ಫ್ರೀಕ್ವೆನ್ಸಿ. ಐ ಇಸ್ ಈಕ್ವಲ್ ಟು, ಇಲ್ಲಿ ಎನ್ ಜಾಗದಲ್ಲಿ ಎಷ್ಟು ಹಾಕ್ತೀರಾ, 1 ಹಾಕ್ತೀರಾ, ಯಾಕೆಂದ್ರೆ ಒಂದೇ ಎಲೆಕ್ಟ್ರಾನು. ಈ ಜಾಗದಲ್ಲಿ 1.6 ಇಂಟು 10⁻19 ಇಂಟು ಫ್ರೀಕ್ವೆನ್ಸಿ ಜಾಗದಲ್ಲಿ, ಯಾಕೆಂದ್ರೆ 1 ಟೈಮ್ ಪೀರಿಯಡ್ ಇಸ್ ಫ್ರೀಕ್ವೆನ್ಸಿ, ಎಷ್ಟಿರುತ್ತೆ 9.4 ಇಂಟು 10⁻18 ರೆವಲ್ಯೂಷನ್ ಪರ್ ಸೆಕೆಂಡ್. ಸೊ ಐ ಈಸ್ ಈಕ್ವಲ್ ಟು 1.6 ಇಂಟು 9.4ನ ಮಲ್ಟಿಪ್ಲೈ ಮಾಡಿದರೆ ನಿಮಗೆ 1.5 ಬರುತ್ತೆ. ಸೊ 1.5 ಆಂಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎಲ್ಲಿದೆ ನೋಡೋಣ, ಬಿ ಆಪ್ಷನ್. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6. ಎ ಚಾರ್ಜ್ ಇಸ್ ಮೂವಿಂಗ್ ಅಕ್ರಾಸ್ ದ ಜಂಕ್ಷನ್ ದೆನ್ ಅಂತ ಕೇಳಿ. ಸೊ ಯಾವುದೇ ಒಂದು ಜಂಕ್ಷನ್ ಹತ್ರ ಚಾರ್ಜ್ ಹೋಗುವಾಗ, ಫಾರ್ ಎಕ್ಸಾಂಪಲ್ ಈ ತರ ಬರ್ಕೊಳ್ಳೋಣ. ನಾವು ಫಾರ್ ಅಸ್ ದಿಸ್ ಇಸ್ ದ ಜಂಕ್ಷನ್, ಓ ಇಸ್ ದ ಜಂಕ್ಷನ್. ಚಾರ್ಜ್ ಮೂವ್ ಆಗುವಾಗ ಏನಾಗುತ್ತೆ ಅಕ್ರಾಸ್ ದ ಜಂಕ್ಷನ್ ಅಂತ ಕೇಳಿದ್ರೆ, ಜಂಕ್ಷನ್ ಹತ್ರ ಮೊಮೆಂಟಮ್ ವಿಲ್ ಬಿ ಕನ್ಸರ್ವ್ಡ್, ಮೊಮೆಂಟಮ್ ವಿಲ್ ನಾಟ್ ಬಿ ಕನ್ಸರ್ವ್ಡ್. ಅಟ್ ಸಮ್ ಪ್ಲೇಸಸ್ ಮೊಮೆಂಟಮ್ ವಿಲ್ ಬಿ ಕನ್ಸರ್ವ್ಡ್ ಅಂಡ್ ಅಟ್ ಸಮ್ ಅದರ್ ಪ್ಲೇಸಸ್ ಮೊಮೆಂಟಮ್ ವಿಲ್ ನಾಟ್ ಬಿ ಕನ್ಸರ್ವ್ಡ್. ನನ್ ಆಫ್ ದೀಸ್ ಅಂತ ಕೇಳ್ತಾರೆ. ಇದಕ್ಕೆ ಕರೆಕ್ಟ್ ಆಪ್ಷನ್ ಬಿ, ವಿಚ್ ಇಸ್ ನೋ ಮೊಮೆಂಟಮ್ ವಿಲ್ ನಾಟ್ ಬಿ ಕನ್ಸರ್ವ್ಡ್. ಯಾಕೆ ಅಂತ ಅಂದ್ರೆ ನೋಡ್ರಿ ಏನಾಗುತ್ತೆ. ಸೊ ಮೊಮೆಂಟಮ್ ಕನ್ಸರ್ವ್ ಅಂದ್ರೆ ಏನು, ಮೊಮೆಂಟಮ್ ಫಾರ್ಮುಲಾ ಏನು, ಮಾಸ್ ಇಂಟು ವೆಲಾಸಿಟಿ, ಹೌದಲ್ಲ. ಸೊ ವೆಲಾಸಿಟಿ ಕಾನ್ಸ್ಟೆಂಟ್ ಇದ್ರೆ, ಮಾಸ್ ಅಂತೂ ಕಾನ್ಸ್ಟೆಂಟ್ ಇರುತ್ತೆ. ಸೊ ವೆಲಾಸಿಟಿ ಕಾನ್ಸ್ಟೆಂಟ್ ಇದ್ರೆ ಮಾಸ್ ಮೊಮೆಂಟಮ್ ಕೂಡ ಏನಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಸೊ ಯಾವಾಗ ಚಾರ್ಜಸ್ ಜಂಕ್ಷನ್ ಹತ್ರ ಬರುತ್ತೋ, ಜಂಕ್ಷನ್ ಹತ್ರ ಅಕ್ಯುಮುಲೇಟ್ ಆಗುತ್ತೋ, ಅಕ್ರಾಸ್ ದ ಜಂಕ್ಷನ್ ಅಂತ ಅದಕ್ಕೆ ಕೇಳೋದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ದ ಅಕ್ಯುಮುಲೇಟೆಡ್ ಚಾರ್ಜಸ್ ಅಟ್ ದ ಜಂಕ್ಷನ್. ಸೊ ಯಾವಾಗ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೋ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆದಾಗ ಆಬ್ವಿಯಸ್ಲಿ ಫೋರ್ಸ್ ಚೇಂಜ್ ಆಗುತ್ತೆ. ಅವಾಗ ವೆಲಾಸಿಟಿ ಏನಾಗಬೇಕು, ಎಕ್ಸಿಲರೇಷನ್ ಜಾಸ್ತಿ ಆಗುತ್ತೆ. ಸೊ ವೆಲಾಸಿಟಿ ಶುಡ್ ಚೇಂಜ್. ಸೊ ಡ್ರಿಫ್ಟ್ ವೆಲಾಸಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತೋ ಮೊಮೆಂಟಮ್ ಕನ್ಸರ್ವ್ ಇರಲ್ಲ. ಸೊ ದಿಸ್ ಇಸ್ ದ ರೀಸನ್ ವೈ ಮೊಮೆಂಟಮ್ ವಿಲ್ ನಾಟ್ ಬಿ ಕನ್ಸರ್ವ್ಡ್ ಅಟ್ ದ ಜಂಕ್ಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. The direction of flow of current through electric circuit is ಅಂತ ಕೇಳಿದ್ದಾರೆ. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಕೇಳಿದ್ದಾರೆ. ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ವೇಸ್ ಫ್ರಮ್, ನೋಡ್ರಿ ಆಪ್ಷನ್ ಏನು ಹೇಳುತ್ತೆ, ಫಸ್ಟ್ ಆಪ್ಷನ್ ಫ್ರಮ್ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್, ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್, ಡಸ್ ನಾಟ್ ಡಿಪೆಂಡ್ ಆನ್ ಪೊಟೆನ್ಷಿಯಲ್, ಕರೆಂಟ್ ಕೆನಾಟ್ ಫ್ಲೋ ಥ್ರೂ ದ ಸರ್ಕ್ಯೂಟ್ ಅಂತ. ಸೊ ಯಾವಾಗಲೂ ಅಷ್ಟೇ ಡೈರೆಕ್ಷನ್ ಆಫ್ ಕರೆಂಟು ಎಲ್ಲಿಂದ ಎಲ್ಲಿಗಿರುತ್ತೆ, ಆಲ್ವೇಸ್ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಇರುತ್ತೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಹೌದಾನೆ, ನಾವು ಹಿಂಗೆ ತಾನೇ ಬರೋದು. ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ತಗೊಂಡ್ರೆ ಪ್ಲಸ್ ಇದು ಮೈನಸ್, ಎಕ್ಸ್ಟರ್ನಲ್ ಸರ್ಕ್ಯೂಟ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಹಾಕೊಂಡೆ. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಫ್ರಮ್ ಲೈಕ್ ದಿಸ್, ಪಾಸಿಟಿವ್ ಟು ನೆಗೆಟಿವ್, ತಾನೆ. ಸೊ ಹೈ ಟು ಲೋ ಪೊಟೆನ್ಷಿಯಲ್ ಔಟ್ಸೈಡ್ ದ ಸರ್ಕ್ಯೂಟ್, ಎಕ್ಸ್ಟರ್ನಲ್ ಸರ್ಕ್ಯೂಟ್. ಅದನ್ನೇ ಮೀನಿಂಗ್ ಅಲ್ಲಿ ಕೇಳಿದೆ, ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ವೈರ್ ಇದೆ ಅಂತೆ. ವೈರ್ ಆಫ್ ರೆಸಿಸ್ಟೆನ್ಸ್ 4 ohm is used to wind a coil of radius 7 centimeter. ಸೊ ಇಲ್ಲೊಂದು ವೈರ್ ಇದೆ, ವೈರ್ ನ ರೆಸಿಸ್ಟೆನ್ಸ್ ಎಷ್ಟು, 4 ohm. ಇದನ್ನೇನ್ ಮಾಡ್ತೀನಿ ನಾನು, ಯೂಸ್ ಟು ವೈಂಡ್ ಎ ಕಾಯಿಲ್ ಆಫ್ ರೇಡಿಯಸ್ ಅಂತ. ಒಂದು ಕಾಯಿಲ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಅದರ ರೇಡಿಯಸ್ ಎಷ್ಟಿರುತ್ತಂತೆ, ರೇಡಿಯಸ್ ಕೆನೆಟಿಕ್ ಸ್ಮಾಲರ್ 7 centimeter ಇದೆ ಅಂತ ರೇಡಿಯಸ್ ಇದ್ರದ್ದು. ಓಕೆ ಇರಲಿ. ನೆಕ್ಸ್ಟ್, ವೈರ್ ಹ್ಯಾಸ್ ಡಯಾಮೀಟರ್ ಆಫ್ 1.4 millimeter. ವೈರ್ ನ thickness ಆಫ್ ದ ವೈರ್, ಡಯಾಮೀಟರ್ ಆಫ್ ದ ವೈರ್ ನಥಿಂಗ್ ಬಟ್ thickness related. ವೈರ್ ನ thickness is different, ವೈರ್ ನ diameter is different from coil ನ diameter. ಇಲ್ಲಿ ವೈರ್ ನ thickness ಕೊಟ್ಟಿದ್ದಾರೆ 1.4 mm. ಹಾಗಿದ್ರೆ ಏನಂತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಅಂಡ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಓಮ್ ಮೀಟರ್ ಅಂತಂದ್ರೆ ರೆಸಿಸ್ಟಿವಿಟಿ ಎಷ್ಟು, 2 ಇಂಟು 10⁻⁻7 ಓಮ್ ಮೀಟರ್ ಕೊಟ್ಟಿದ್ದಾರೆ. ಏನ್ ಕಂಡುಹಿಡಿಬೇಕಂತೆ, ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ ಈಸ್ ಅಂತ. ಹಾಗಾದ್ರೆ ಎಷ್ಟು ನಂಬರ್ ಆಫ್ ಟರ್ನ್ಸ್ ಕಂಡುಹಿಡಿಬೇಕು, ನಂಬರ್ ಆಫ್ ಟರ್ನ್ಸ್ ಎಷ್ಟು ಸುತ್ತಿದ್ದೀರಾ. ಓಕೆ, ಸೊ ಇಲ್ಲೇನಾಗುತ್ತೆ, ಲೆಂತ್ ಆಫ್ ದ ವೈರ್. ಸೊ ಲೆಂತ್ ಆಫ್ ದ ವೈರ್ ಏನಿದೆ, ಎಲ್ ಬಿಕಮ್ಸ್ ಏನು, ಸರ್ಕಂಫರೆನ್ಸ್ 2πr. ಇದು 1 ರೌಂಡ್ ಸುತ್ತಿದ್ರೆ, ಸಪೋಸ್ 2 ರೌಂಡ್ ಸುತ್ತಿದ್ರೆ ಏನಾಗುತ್ತದೆ, 2 times 2πr. ಅಥವಾ 3 ರೌಂಡ್ ಸುತ್ತಿದ್ರೆ 3 times 2πr. ಫಾರ್ n ರೌಂಡ್ಸ್ ಇಟ್ ವಿಲ್ ಬಿಕಮ್ n times 2πr. ನಾವು ಕಂಡುಹಿಡಿಬೇಕಾದ್ರೆ ಈ n. ಓಕೆ, ಸೊ ಅಲ್ಲಿಗೆ ಲೆಟ್ ಇಟ್ ಬಿ n times 2πr.
ಸೊ ವಿ ನೀಡ್ ಟು ಫೈಂಡ್ ದಿಸ್ ಎನ್ ಅನ್ನು ಕಂಡುಹಿಡಬೇಕು. ಎನ್ ಏನಂತ ಬರ್ಕೋಬಹುದು ಹಾಗಾದ್ರೆ ಎನ್ ಕ್ಯಾನ್ ಬಿ ರಿಟನ್ ಆಸ್ ಎಲ್ ಬೈ 2 π r. ಈಗ ನಿಮಗೆ ಇಲ್ಲಿ 2 ಗೊತ್ತು, ಪೈ ಗೊತ್ತು, ಆರ್ ಗೊತ್ತು. ರೇಡಿಯಸ್ ಎಷ್ಟಿದೆ ಆಫ್ ರೇಡಿಯಸ್ ಆಫ್ ಏನು ಕಾಯಿಲ್ 7 ಸೆಂಟಿಮೀಟರ್ ಇದೆಯಾ, 7 × 10⁻⁻² ಮೀಟರ್. ನಿಮಗೆ ಬೇಕಾದ್ರೇನು ಎಲ್ ಲೆಂತ್ ಆಫ್ ದ ವೈರ್. ಸರ್ ಹೌ ಟು ಫೈಂಡ್ ದ ಲೆಂತ್ ಆಫ್ ದ ವೈರ್? ಈಸಿ. ಅದರ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ ಅಂದರೆ ಮತ್ತೆ ಅದರ ರೆಸಿಸ್ಟಿವಿಟಿ ಕೊಟ್ಟಿದ್ದಾನೆ ಅಂದರೆ ಈಸಿಯಾಗಿ ನಾವೇನು ಮಾಡ್ಬೋದು, ಅದರ ಲೆಂತ್ ಅನ್ನು ಕಂಡುಹಿಡ್ಕೊಳ್ಬೋದು. ಲೆಂತ್ ಆಫ್ ದ ವೈರ್. ಟು ಫೈಂಡ್ ದ ಲೆಂತ್ ಆಫ್ ದ ವೈರ್, ಸೊ ಯೂಸ್ ದ ಫಾರ್ಮುಲಾ r is equal to rho into L by A. A can be written as pi r square. ಓಕೆ, ಆಮೇಲೆ ಬರ್ಕೊಳ್ಳೋಣ. ಸೊ ಲೆಂತ್ ಕ್ಯಾನ್ ಬಿ ರಿಟನ್ as r into A by rho. ಸೊ L is equal to R ಎಷ್ಟು ರೆಸಿಸ್ಟೆನ್ಸ್ ಆಫ್ ದ ವೈರ್ 4 ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗುತ್ತೆ ಪೈ ಆರ್ ಸ್ಕ್ವೇರ್. ಇಲ್ಲಿ ಆರ್ ಅಂದ್ರೇನು ಇದೆ, ಡಯಾಮೀಟರ್ ಇಸ್ 1.4 ಅಂತಂದ್ರೆ ರೇಡಿಯಸ್ ಎಷ್ಟಾಗುತ್ತೆ 0.7. ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಬರ್ಕೊಂಡು ಬಿಡ್ತೇನೆ. ಸೊ ಆರ್ ಬಿಕಮ್ಸ್ 0.7 millimeter. ಸೊ ಅಲ್ಲಿ ಬರ್ಕೊಳ್ಳೋಣ 0.7 millimeter. ಪೈ ಆರ್ ಸ್ಕ್ವೇರ್ ಅಂತೆ ಡಿವೈಡೆಡ್ ಬೈ ರೋ ಎಷ್ಟು 2 × 10⁻⁷ ಮೀಟರ್. ಅಲ್ಲಿಗೆ ಲೆಂತ್ ಆಫ್ ದ ವೈರ್. ಸೊ ಅಲ್ಲಿಗೆ ನ್ಯೂಮರೇಟರು 6.154 × 10⁻⁶ ಆಗುತ್ತೆ. ಡಿನಾಮಿನೇಟರ್ ಆಗಿದೆ. ಇದೆರಡನ್ನು ಡಿವೈಡ್ ಮಾಡಿದ್ರೆ 3.07 × 10⁻+1 ಆಗುತ್ತೆ. ಅಥವಾ ಇದನ್ನೇನಂತ 30.7 ಮೀಟರ್. ಅಲ್ಲಿಗೆ ಟೋಟಲ್ ಲೆಂತ್ ಆಫ್ ದ ವೈರ್ 30.7 ಮೀಟರ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ಅಲ್ಲಿಗೆ ಏನಾಗುತ್ತೆ 30.7. ಇದನ್ನ ಡಿವೈಡ್ ಮಾಡಿ. ಸೊ n comes out to be 30.7 divided by denominator 43.96 ಆಗುತ್ತೆ into 10⁻². ಸೊ ಡಿವೈಡ್ ಮಾಡಿದ್ರೆ 30.7 divided by 0.698 ಬರುತ್ತೆ into 10⁻+2. ಅಥವಾ ಇದನ್ನ n is equal to 69.8 number of turns ಬರುತ್ತೆ. ಮೀಟರ್ ಅಲ್ಲ, number of turns. ಅಲ್ಲಿಗೆ ನಿಯರ್ಲಿ ಇಟ್ ವುಡ್ ಬಿ 70 turns. ಓಕೆ, ಸೊ ಇಷ್ಟು ಕ್ವಶನ್ ನಂಬರ್ 8. ನೆಕ್ಸ್ಟ್ ಕ್ವಶನ್ ನಂಬರ್ 9 ಏನಿದೆ, ಒಂದು ಸಿಲಿಂಡ್ರಿಕಲ್ ರಾಡ್ ಇಸ್ ದೇರ್ ರಿಫಾರ್ಮ್ ಟು ಹಾಫ್ ಆಫ್ ಇಟ್ಸ್ ಒರಿಜಿನಲ್ ಲೆಂತ್ ಕೀಪಿಂಗ್ ಇಟ್ಸ್ ವಾಲ್ಯೂಮ್ constant. If its resistance before change were R, then the resistance after reformation of the rod would be ಅಂತ ಕೇಳಿದ. ಸೊ ಇಲ್ಲಿ ಒಂದು ಸಿಲಿಂಡ್ರಿಕಲ್ ರಾಡ್ ಇದೆ, ಲೈಕ್ ದಿಸ್, ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಇದು ಸಾಲಿಡ್ ಇರ್ತದೆ. ಓಕೆ, ಸೊ ಇದರ ಲೆಂತ್ ಎ ಆಗಿರ್ಲಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಲ್ ಎ ಇರ್ಲಿ, ಆಮೇಲೆ ಇದರ ರೆಸಿಸ್ಟೆನ್ಸ್ ಎಷ್ಟಿದೆ R1 ಅಂತ ಇಟ್ಕೊಳ್ಳೋಣ. ಲೆಟ್ ಇಟ್ ಬಿ ಆರ್. ಆಮೇಲೆ ಏನ್ ಮಾಡಿದಾರೆ, ಅದನ್ನ ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತಂತೆ, ಆದ್ರೆ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ಲೆಂತ್ ಅಂತೆ, ಅಂದ್ರೆ ಲೆಂತ್ ನ ಅದು ಅರ್ಧ ಮಾಡ್ಬಿಡ್ತಾರೆ. ಓಕೆ, ಲೆಂತ್ ಅರ್ಧ ಮಾಡಿದಾಗ ಏನಾಗುತ್ತೆ, ಅದರ ಕ್ರಾಸ್ ಸೆಕ್ಷನ್ ನೋಡಿ ಜಾಸ್ತಿ ಆಗಿದೆ, ಹೌದಲ್ಲ. ಸೊ ಕ್ರಾಸ್ ಸೆಕ್ಷನ್ ಹ್ಯಾಸ್ ಬಿಕಮ್ A2, ದಿ A1 ಲೆಂತ್ L1. ಇಲ್ಲಿ ಲೆಂತ್ L2 ಬಿಕಮ್ಸ್ L1/2 ಆಗುತ್ತೆ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ಚೇಂಜಸ್ ಆಯ್ತು ಅಂತ ಕೊಟ್ಟಿಲ್ಲ, ಬಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಲೆಂತ್ ಅರ್ಧ ಆದಾಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆಗುತ್ತೆ. ಇವಾಗ ಇದರ ರೆಸಿಸ್ಟೆನ್ಸ್ ಏನು R2 ಕಂಡುಹಿಡಿಬೇಕು ಇನ್ ಟರ್ಮ್ಸ್ ಆಫ್ R1. ಸೊ ಇಲ್ಲಿ ನೋಡ್ರಿ, ಈ ತರ ಕೊಟ್ಟಾಗ ನಾವು ಏನಾದ್ರು ಆರ್ ಪ್ರಪೋರ್ಷನಲ್ ಟು ಎಲ್ ಅಂತ ಹೇಳ್ಕೊಟ್ಟಾರಂತ ಹಾಕೊಂಡ್ರೆ ದಟ್ ಈಸ್ ರಾಂಗ್. ಹಂಗ ಹಾಕೊಳಕ್ ಬರಂಗಿಲ್ಲ, ಯಾಕೆಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಆಲ್ಸೋ ವೇರಿಯಬಲ್ ಹಿಯರ್. ಸೊ ಈ ತರ ಸಂದರ್ಭದಲ್ಲಿ ಏನ್ ಮಾಡಿ ಗೊತ್ತಾ, ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಅಲ್ವಾ. ಇಲ್ಲಿ ಎಲ್ಲು ಮತ್ತೆ ಏರಿಯಾ ಕೊಟ್ಟಾಗ ಈ ಫಾರ್ಮುಲಾ ಓಕೆ, ಬಟ್ ಓನ್ಲಿ ಎಲ್ ಕೊಟ್ಟಾಗ ಏನ್ ಮಾಡಿ, ಆರ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಇದು ಯಾವಾಗ, ಓನ್ಲಿ ಎಲ್ ಗಿವನ್. ಆಮೇಲೆ ಇಫ್ ಓನ್ಲಿ ಏರಿಯಾ ಗಿವನ್, ದೆನ್ ಇಟ್ ಶುಡ್ ಬಿ ಎ ಸ್ಕ್ವೇರ್. ಸ್ಕ್ವೇರ್ ಮಾಡ್ಕೊಂತ ಹೋಗಿ, ಒನ್ ಓನ್ಲಿ ವೆನ್ ಏರಿಯಾ ಗಿವನ್. ಆಮೇಲೆ ಬರೀ ರೇಡಿಯಸ್ ಇದ್ರೆ ಆರ್ ಪ್ರಪೋರ್ಷನಲ್ ಟು ಆರ್ ಟು ದಿ ಪವರ್ ಆಫ್ 4 ವೆನ್ ಓನ್ಲಿ ರೇಡಿಯಸ್ ಇಸ್ ಗಿವನ್. ಓಕೆ, ಸೊ ಓನ್ಲಿ ರೇಡಿಯಸ್ ಈಸ್ ಗಿವನ್. ಎರಡು ವೇರಿಯಬಲ್ ಇದ್ದು ಬರೀ ಒಂದೇ ಒಂದು ಕ್ವಾಂಟಿಟಿ ಕೊಟ್ಟಾಗ ಈ ತರ ಹಾಕೊಳ್ಳಿ. ಓಕೆ, ಇದು ಎಲ್ ಮತ್ತೆ ಏರಿಯಾ ಎರಡೂ ಕೊಟ್ಟಾಗ, ಅಥವಾ ರೇಡಿಯಸ್ ಕೊಟ್ಟಾಗ ಏನಾಗುತ್ತೆ, L/5R² ಆಗುತ್ತೆ. ಇದು ಯಾವಾಗ, ಲೆಂತ್ ಮತ್ತೆ ರೇಡಿಯಸ್ ಕೊಟ್ಟಾಗ ಇದನ್ನ ಹಾಕೊಳ್ಬೇಕು. ಓಕೆ, ಅಲ್ಲಿಗೆ ಯಾವ ಫಾರ್ಮುಲಾ ಚೂಸ್ ಮಾಡಬೇಕು ನಾವು, ಇಲ್ಲಿ ಬರೀ ಲೆಂತ್ ಬಗ್ಗೆ ಕೊಟ್ಟಿದ್ದಾನೆ, ಅಲ್ಲಿಗೆ ಏನಾಗುತ್ತೆ ಆರ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಹಾಕೊಳ್ಳಿ. ಅಲ್ಲಿಗೆ ಏನಾಗುತ್ತೆ, ವೆನ್ ಆರ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್, ಅಥವಾ R2/R1 ಬಿಕಮ್ಸ್ L2/L1 ಹೋಲ್ ಸ್ಕ್ವೇರ್. ಅಲ್ಲಿಗೆ R2/R1 ಇಸ್ ಈಕ್ವಲ್ ಟು L2 ಎಷ್ಟು, L1/2 ಹೋಲ್ ಡಿವೈಡೆಡ್ ಬೈ L1 ಹಾಗೆ ಇರಲಿ ಹೋಲ್ ಸ್ಕ್ವೇರ್. ಇಲ್ಲೇನಾಗುತ್ತೆ, L1 ಕ್ಯಾನ್ಸಲ್ ಆಗುತ್ತೆ.
ಅಲ್ಲಿಗೆ ನಮಗೆ ಉಳಿಯುವಂಥದ್ದು R2 by R1 is equal to 1 by 2 whole square which becomes 1 by 4. ಅಲ್ಲಿಗೆ R2 is equal to R1 by 4 ಆಗುತ್ತೆ. ಸೊ R1 by 4 nothing but initial by 4. So B is the correct answer. ಹಾಗಾದ್ರೆ so answer is B. Okay, so R1 by 4 is the answer. Okay, can we take the next question? With wire ಇದೆ ಅಂತೆ, wire with 15 ohm resistance is stretched by 1/10 of its original length and volume of the wire remains constant, then its resistance will be ಅಂತ ಕೇಳಿದ. ಸೊ ಇಲ್ಲೂ ಅಷ್ಟೇ ಸೇಮ್ ಇದೆ ನೋಡ್ರಿ. ಸ್ಟ್ರೆಚ್ ಮಾಡಿದಾಗ ಏನಾಗ್ತದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಡಿಮೆ ಆಗುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಕ್ಯಾನ್ ಐ ಟೇಕ್ L1 ಇನಿಷಿಯಲ್ ಲೆಂತ್ ಅಂಡ್ L2 as ಎಷ್ಟು ಸ್ಟ್ರೆಚ್ ಮಾಡಿದಾರೆ ಅಂತ ಕೊಡಿದ್ರು ನೋಡ್ರಿ. 1/10 ಆಫ್ ಇಟ್ಸ್ ಒರಿಜಿನಲ್ ಲೆಂತ್. L1 ಇಸ್ ದ ಒರಿಜಿನಲ್ ಲೆಂತ್, ಅಲ್ಲಿ L2 ಏನಾಗಿರುತ್ತೆ, L1 ಪ್ಲಸ್ L1 by 10 ಇದನ್ನೇ ಕೊಟ್ಟಿರೋದವ್ರು, ಇಷ್ಟು ಸ್ಟ್ರೆಚ್ ಮಾಡಿದೀನಿ ಅಂತ. ಹಾಗಾದ್ರೆ ನಾವು ಬರ್ಕೊಳ್ಬೇಕಾರದು L2 ಏನಾಗಿರುತ್ತೆ, ಇನಿಷಿಯಲ್ ಲೆಂತ್ ಪ್ಲಸ್ ಸ್ಟ್ರೆಚ್ ಮಾಡಿರೋದು ಆಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ಫೈನಲ್ ಲೆಂತ್ ಸಿಗುತ್ತೆ. ಸೊ ದಿಸ್ ಇಸ್ ದ ಇನಿಷಿಯಲ್ ಲೆಂತ್ ಅಂಡ್ ದಿಸ್ ಇಸ್ ದ ಫೈನಲ್ ಲೆಂತ್. ಸೊ ಈಗ ಏನ್ ಮಾಡ್ಬೋದು, ಇದನ್ನ ರೀರೈಟ್ ಮಾಡ್ಕೊಳ್ವಾ, ಏನಾಗುತ್ತೆ ನೋಡೋಣ. ಅಲ್ಲಿಗೆ 10 LCM ತಕೊಂಡ್ರೆ 10 plus 1 which is 11 L1 ಆಗುತ್ತೆ. ಸೊ ದಿಸ್ ಈಸ್ L1 and ದಿಸ್ ಈಸ್ L2. ಈಗ ಏನ್ ಮಾಡೋಣ, ಮಾಮೂಲಿ ಫಾರ್ಮುಲಾ ಹಾಕೊಳ್ಳೋಣ. ರೆಸಿಸ್ಟೆನ್ಸ್ ಅಲ್ವಾ ಕೇಳಿರೋದು, ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ ಅವನೇ ಕೊಟ್ಬಿಟ್ಟವನೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ಕೊಟ್ಟಿಲ್ಲ, ಸೊ ಏರಿಯಾ ಏನು ಐಡಿಯಾ ಇಲ್ಲ. ಹಾಗಾಗಿ ನಾವೇನ್ ಮಾಡೋಣ, ಸೊ ಏರಿಯಾನು ಚೇಂಜ್ ಆಗುತ್ತೆ ಬಟ್ ಏರಿಯಾ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಆರ್ ಪ್ರಪೋರ್ಷನಲ್ ಎಲ್ ಸ್ಕ್ವೇರ್ ಮಾಡ್ಕೊಳ್ಬೇಕು ಅಷ್ಟೇ. ಆರ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್. ಅಲ್ಲಿಗೆ ಏನಾಗ್ತದೆ, R2 by R1 is equal to L2 by L1 whole square. What is L2? 11 L1 by 11 L1 divided by 10 whole divided by L1 whole square. ಸೊ ಹೋಲ್ ಸ್ಕ್ವೇರ್ ಮಾಡಬೇಡ, ಇದನ್ನ ತೆಗೆದಾಕ್ಬೇಡ, ಇದನ್ನ ಹೋಲ್. ಅಲ್ಲಿಗೆ ಇಲ್ಲೇನಾಗುತ್ತೆ, L1 ಕ್ಯಾನ್ಸಲ್ ಆಗುತ್ತೆ, ನಮಗೆ ಉಳಿಯುವಂಥದ್ದು ಬರೀ 11 by 10 ದ ಹೋಲ್ ಸ್ಕ್ವೇರ್. ಸೊ 11 by 10 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 11 by 10 ಅಂದ್ರೆ 1.1 ಹೋಲ್ ಸ್ಕ್ವೇರ್. ಅಲ್ಲಿಗೆ 1.1 ಹೋಲ್ ಸ್ಕ್ವೇರ್ ಅಂದ್ರೆ 1.21 ಆಗುತ್ತೆ. ಸೊ ಅಲ್ಲಿಗೆ R2 is equal to 1.21 times R1. ಬಟ್ ಇಲ್ಲಿ R1 ಕೊಟ್ಟಿದಾರದ, ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, R1 15 ಓಮ್ ಕೊಟ್ಟಿದ್ದಾರೆ. ಸೊ 15 ಹಾಕೊಳ್ಳಿ. ಇಲ್ಲಿಗೆ ಏನಾಗುತ್ತೆ, 15 ಹಾಕೊಂಡ್ರೆ 18.15 ಓಮ್ ಬರುತ್ತೆ. ಸೊ ಯಾವ್ದಿದೆ ಆಪ್ಷನ್, 18.15, ಆಪ್ಷನ್ ಡಿ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 18.15. Next, space between two concentric spheres of radii R1 and R2 such that R1 is less than R2 is filled with a material of resistivity rho. Find the resistance between inner and outer surface of the material ಅಂತೆ. ಈಗ ಇಲ್ಲೇನ್ ಮಾಡಿದ್ದಾರೆ, ಒಂದು ಮೆಟೀರಿಯಲ್ ನ ಫಿಲ್ ಮಾಡಿದ್ದಾರೆ. ಎಲ್ಲಿ, ಬಿಟ್ವೀನ್, ಸ್ಪೇಸ್ ಬಿಟ್ವೀನ್ R1 and R2 ಅಂತ, ಅಂದ್ರೆ ಇಲ್ಲಿ. ಸೊ ಇಲ್ಲಿ ಮೆಟೀರಿಯಲ್ ನ ಫಿಲ್ ಮಾಡಿ ಬಿಟ್ವೀನ್ R1 and R2. ಓಕೆ, ಈ ತರ. ಇದರ ರೆಸಿಸ್ಟಿವಿಟಿ ಎಷ್ಟಿದೆ, ರೆಸಿಸ್ಟಿವಿಟಿ ಇಸ್ ರೋ. ಓಕೆ, ಸೊ ರೋ ಇಸ್ ದ ರೆಸಿಸ್ಟಿವಿಟಿ ಆಫ್ ದಿಸ್ ಒನ್. ಸೊ ನಾವೇನ್ ಕಂಡುಹಿಡಿಬೇಕು, ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು. ಹಾಗಾದ್ರೆ ಇದರ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಆರ್ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ಏನ್ ಮಾಡಿ, ರೆಸಿಸ್ಟಿವಿಟಿ ಥ್ರೂ ಔಟ್ ದ ಮೆಟೀರಿಯಲ್ ಕಾನ್ಸ್ಟೆಂಟಾ. ಓಕೆ, ಸೊ ಈಗ ಏನ್ ಮಾಡೋಣ, ಇನ್ನೊಂದು ಸ್ಮಾಲ್ ಲೆಂತ್ ಅನ್ನ ತಗೊಳ್ಳುವ. ಲೆಟ್ ಇಟ್ ಬಿ DL. ಮತ್ತೆ ಅದು ಎಷ್ಟು ದೂರದಲ್ಲಿರುತ್ತೆ, ಸ್ಮಾಲ್ ಎಲಿಮೆಂಟ್. ಓಕೆ, ಸೊ DL ತಗೊಳ್ಳುವ. ಅದೆಷ್ಟು ದೂರದಲ್ಲಿರುತ್ತೆ ಅಂತಂದ್ರೆ, ಸ್ಮಾಲ್ ಎಲಿಮೆಂಟ್ ತಗೊಳ್ಳುವ ಈ ತರ. ಓಕೆ, ಸೊ ಇನ್ನೊಂದು ಸ್ಮಾಲ್ ಎಲಿಮೆಂಟ್ ತಗೊಂಡ್ರೆ ಇದು ಎಷ್ಟು ದೂರದಲ್ಲಿರುತ್ತೆ, ಸಮ್ L ಅಷ್ಟು ದೂರದಲ್ಲಿರುತ್ತೆ ಅಂತ ಇಟ್ಕೊಳ್ಳಿ. ಅದರ ಥಿಕ್ನೆಸ್ DL. ಓಕೆ, ಸೊ ಇದನ್ನ ಈ ಕಡೆ ಬರೀತೀನಿ ನೋಡಿ. ಸ್ಮಾಲ್ ಎಲಿಮೆಂಟ್ ಇದ್ರದ್ದು ಇದೆ, ಇದರ ಥಿಕ್ನೆಸ್ DL ಮತ್ತೆ ಇದು ಸೆಂಟರ್ ಇಂದ L ಅಷ್ಟು ದೂರದಲ್ಲಿದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಈ ಸ್ಮಾಲ್ ಎಲಿಮೆಂಟಿನ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಲೆಟ್ ಇಟ್ ಬಿ DR. ಸೊ ಇಲ್ಲಿ ಏನಾಗುತ್ತೆ, ಯಾಕೆ ಹಿಂಗ್ ತಗೊಳ್ತೀನಿ ಅಂತಂದ್ರೆ ನೋಡ್ರಿ, ಇದರ ರೆಸಿಸ್ಟೆನ್ಸ್ ಇಲ್ಲಿಂದ ಅಲ್ಲಿಗೆ ಏರಿಯಾ ಚೇಂಜ್ ಆಗ್ತಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಸ್ಮಾಲ್ ಎಲಿಮೆಂಟ್ ತಗೊಂಡು ಅದರ ಸ್ಮಾಲ್ ರೆಸಿಸ್ಟೆನ್ಸ್ ಕಂಡು ಹಿಡ್ಕೊಂಡು ಅದನ್ನ ಇಂಟಿಗ್ರೇಟ್ ಮಾಡಬೇಕು. ಅವಾಗ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಅಲ್ಲಿಗೆ ರೆಸಿಸ್ಟೆನ್ಸ್ ಆಫ್ ಸ್ಮಾಲ್ ಎಲಿಮೆಂಟ್ ಎಷ್ಟಿರುತ್ತೆ, DR. ಸೊ ಫಾರ್ಮುಲಾ ಏನು, ರೆಸಿಸ್ಟಿವಿಟಿ ನೋಡ್ರಿ, ಇಲ್ಲಿ ಫಾರ್ಮುಲಾ ಬರುತ್ತೆ. ರೆಸಿಸ್ಟೆನ್ಸ್ ಏನು, ರೋ ಇಂಟು ಎಲ್ ಬೈ ಏನಾ, ಅದೇ ಫಾರ್ಮುಲಾನೇ. ಬಟ್ ಇಲ್ಲಿ ರೋ ಹಾಗೆ ಇರುತ್ತೆ, ಎಲ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ DL.
ಮತ್ತೆ ಏರಿಯಾ ಏನಾಗುತ್ತೆ 4 pi ಆರ್ ಸ್ಕ್ವೇರ್ ಅಲ್ಲ, ರಿಲೇಟೆಡ್ ಬಿ ಎಲ್ ಸ್ಕ್ವೇರ್, ಬೇಕಂದ್ರೆ ಇದರ ರೇಡಿಯಸ್ ಏನಾಗಿದೆ ಎಲ್ ಸ್ಕ್ವೇರ್ ಇದೆ. ಇದು ರೆಸಿಸ್ಟೆನ್ಸ್ ಆಫ್ ಸ್ಮಾಲ್ ಎಲಿಮೆಂಟ್. ಇದನ್ನ ಇಂಟಿಗ್ರೇಟ್ ಮಾಡಿ. ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ ಇಂಟಿಗ್ರಲ್ ತಗೊಳ್ಳಿ, ಯಾಕೆಂದ್ರೆ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಮಾಡಬೇಕು, ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ R1 ಟು R2. ಅಲ್ಲಿಗೆ ಲಿಮಿಟ್ಸ್ ಅನ್ನು ಹಾಕೊಂಡು ಇಂಟಿಗ್ರೇಟ್ ಫ್ರಮ್ R1 ಟು R2 ಹಾಕೊಳ್ಳೋಣ. R1 ಟು R2 ಅಲ್ಲಿಗೆ ಏನಾಗುತ್ತೆ ಇಂಟಿಗ್ರೇಷನ್ ಡಿ ಆರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಈ ಕಡೆನೂ ಹಾಕಿ ರೋ ಬೈ 4 pi ಹಾಗಿರ್ಲಿ. ವೇರಿಯಬಲ್ ಯಾವ್ದಿಲ್ಲಿ 1/L² ಇಂಟು ಡಿ ಎಲ್ ಇಸ್ ದ ವೇರಿಯಬಲ್. ಇದನ್ನೇ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್ ಈ ತರ. ಓಕೆ, ಈಗ ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ ಹಾಕೊಳ್ಬೇಕು, R1 ಟು R2. ಈಗ ಇದನ್ನ ಇಂಟಿಗ್ರೇಟ್ ಮಾಡಬೇಡ, ಏನ್ ಸಿಗುತ್ತೆ ನೋಡೋಣ. ರೋ ಬೈ 4 pi ಆಚೆ ಇಟ್ಕೊಳ್ಳೋಣ. ವಾಟ್ ಈಸ್ 1/L² ನ ಇಂಟಿಗ್ರೇಷನ್ -1/L, ಕರೆಕ್ಟಾ? -1/L ಲಿಮಿಟ್ಸ್ R1 ಟು R2. ಸೊ ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ R ಆಗುತ್ತೆ, ರೈಟ್ ಹ್ಯಾಂಡ್ ಸೈಡ್ ರೋ ಬೈ 4 pi ಇಂಟು ಮೈನಸ್ ಆಚೆ ಇಟ್ಕೊಂಡ್ರೆ ಓಕೆ -1/R2 -1/R2 R2 ಪ್ಲಸ್ 1/R1 ಆಗುತ್ತೆ ಲಿಮಿಟ್ಸ್ ಹಾಕಿದ್ರೆ. ಸೊ ದಿಸ್ ಈಸ್ ದ ಆನ್ಸರ್. ಅಥವಾ ಇದನ್ನ ಏನಂತ ಬರೀಬಹುದು, R ಇಸ್ ಈಕ್ವಲ್ ಟು ರೋ ಬೈ 4 pi ಇಂಟು R1 ಮೈನಸ್ R2 ಬೈ R1 ಇಂಟು R2 ಆಗುತ್ತೆ. ಸೊ ಆಪ್ಷನ್ ಯಾವ್ದಿದೆ ಹಾಗಾದ್ರೆ? ಆಪ್ಷನ್ ಈಸ್ ದಿಸ್ ಒನ್, ಬಿ ಆಫ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ವೈರ್ ಇದೆ ಅಂತೆ. ಆ ವೈರ್ ಈಸ್ ಬೀಯಿಂಗ್ ಡ್ರಾನ್ ಅಂದ್ರೆ ಸ್ಟ್ರೆಚ್ ಮಾಡಿದಾರೆ, ಎಳೆದಿದ್ದಾರೆ. ಟು ಮೇಕ್ ಇಟ್ ಥಿನ್ನರ್, ಹೌದು ಎಳೆದ್ರೆ ಏನಾಗುತ್ತೆ ಥಿನ್ ಆಗುತ್ತೆ. ಸಚ್ ದಟ್ ಲೆಂತ್ ಆಫ್ ದ ವೈರ್ ಎಲ್ ಇನ್ಕ್ರೀಸಸ್ ಅಂಡ್ ರೇಡಿಯಸ್ ಆಫ್ ದ ವೈರ್ ಡಿಕ್ರೀಸಸ್. ಆಫ್ ಕೋರ್ಸ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಆರ್ ಡಿಕ್ರೀಸ್ ಆಗುತ್ತೆ. ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಫೈನಲಿ ಬಿ ಪ್ರಪೋರ್ಷನಲ್ ಟು ಅಂತ ಕೇಳಿದ. ಸೊ ಲೆಂತ್ ಜಾಸ್ತಿ ಆಗುತ್ತೆ, ರೇಡಿಯಸ್ ಕಡಿಮೆ ಆಗುತ್ತೆ, ಹಾಗಾದ್ರೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಕೇಳಿದರೆ ರೆಸಿಸ್ಟೆನ್ಸ್ ಇಸ್ ಪ್ರಪೋರ್ಷನಲ್ ಟು. ನೋಡ್ರಿ ಇಲ್ಲಿ ಅವರು ಓನ್ಲಿ ರೆಸಿಸ್ಟೆನ್ಸ್ ಓನ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಅಂತ ಕೊಟ್ಟಾಗ ಏನ್ ಮಾಡಬೇಕು, R ಟು ದಿ ಪವರ್ ಆಫ್ 4. ವೆರಿ ಸಿಂಪಲ್. ಸೊ ಹಾಗಾದ್ರೆ ಆಪ್ಷನ್ ಯಾವುದು? ಡಿ ಆಪ್ಷನ್. ನಾನು ಅವಾಗಲೇ ಹೇಳಿದೆ ಓನ್ಲಿ ರೇಡಿಯಸ್ ಕೊಟ್ಟಾಗ, ಬಟ್ ಲೆಂತ್ ಮೆನ್ಷನ್ ಮಾಡಿದಾನೆ ಇಲ್ಲಿ. ಡಸಂಟ್ ಮೀನ್ ದಟ್ ಇನ್ ದ ಫೈನಲ್ ಆನ್ಸರ್ ಅಲ್ಲಿ ಅವ್ನು ಲೆಂತ್ ಇಲ್ಲ, ಅವನೇನ್ ಕನ್ಸಿಡರ್ ಮಾಡಿದಾನೆ ಓನ್ಲಿ ರೇಡಿಯಸ್ ನ ಕನ್ಸಿಡರ್ ಮಾಡಿದಾನೆ. ಹಾಗಾಗಿ ಓನ್ಲಿ ರೇಡಿಯಸ್ ಇದ್ದಾಗ R ಟು ದಿ ಪವರ್ ಆಫ್ 4 ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಇದು ಯಾಕೆ ಹಿಂಗ್ ಬರುತ್ತೆ ಅಂತ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡ್ರಿ. ಏನಾಗುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಟು ರೋ ಇಂಟು ಎಲ್ ಬೈ ಏನಾ. ಓಕೆ, ಅದ್ರ ಜೊತೆಗೆ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಈ ತರ ಇದ್ರೆ ಡೈಮೆನ್ಷನ್ಸ್ ವೈರ್ದು ಈ ತರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದ್ದು, ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಮತ್ತೆ ಇದು ಲೆಂತ್ ಆಫ್ ದ ವೈರ್, ಮತ್ತೆ ಇದರ ವಾಲ್ಯೂಮ್ ವಿ ಇದ್ದು ಇದರ ಡೆನ್ಸಿಟಿ ಡಿ ಇದ್ರೆ ಇದೆಷ್ಟನ್ನು ರಿಲೇಟ್ ಮಾಡಿ. ಹೇಗೆ ರಿಲೇಟ್ ಮಾಡೋದು? ಮತ್ತೆ ಇದ್ರ ಜೊತೆಗೆ ಇದರ ಮಾಸ್ ಏನಾಗಿರುತ್ತೆ ಎಂ ಆಗಿದ್ರೆ, ಸೊ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಬರಿಬಹುದು, ಹೌದಾ? ಸೊ ಈಗ ಈ ಡೆನ್ಸಿಟಿನ ಹೀಗೂ ಬರಿಬಹುದು ನೋಡ್ರಿ, ಮಾಸ್ ಬೈ ವಾಲ್ಯೂಮ್ ಏನಂತ ಬರೀದು ಎ ಇಂಟು ಎಲ್. ಸೊ ಇದನ್ನ ಇಟ್ಕೊಂಡು ನಾವಿಲ್ಲಿ ಏನ್ ಮಾಡೋಣ, ಫಾರ್ಮುಲಾ ರೀರೈಟ್ ಮಾಡ್ಬೇಡ ಇನ್ ಟರ್ಮ್ಸ್ ಆಫ್ ಮಾಸ್ ಅಂಡ್ ಡೆನ್ಸಿಟಿ. ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ರೋ ಇಂಟು, ಸಪೋಸ್ ನಿಮ್ಗೆ ಎಲ್ ಬೇಡ, ಅಲ್ಲಿಗೆ ಏನ್ ಮಾಡೋಣ, ಹಿಂಗ್ ಮಾಡ್ಬೇಡ, ಎ ಇಂದ ಮಲ್ಟಿಪ್ಲೈ ಮಾಡಬೇಡ. ಓಕೆ, ಎ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ. ಸೊ ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ರೋ ಇಂಟು ವಾಟ್ ಈಸ್ ಎ ಇಂಟು ಎಲ್, ವಾಲ್ಯೂಮ್ ಬೈ ಎ ಸ್ಕ್ವೇರ್. ನೋಡಿ ಇಲ್ಲೇ ನಮ್ಗೆ ಇದು ಸಿಕ್ಕೋಯ್ತು. ಇಲ್ಲಿ ನೋಡ್ರಿ, ಇನ್ ದಿಸ್ ಫಾರ್ಮುಲಾ ರೋ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಮೆಟೀರಿಯಲ್, ಅದಲ್ಲ? ಸೊ ರೋ ಇಸ್ ಕಾನ್ಸ್ಟೆಂಟ್, ಆಮೇಲೆ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಅಲ್ಲಿಗೆ ಆರ್ ಪ್ರಪೋರ್ಷನಲ್ ಟು ಏನಾಗುತ್ತೆ, ಆರ್ ಪ್ರಪೋರ್ಷನಲ್ ಟು ಓನ್ಲಿ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್ ಆಗುತ್ತೆ, ಆರ್ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್. ಅದೇ ತರ ಇದೇ ಫಾರ್ಮುಲಾ ತಗೊಂಡು ನಾವೇನ್ ಮಾಡೋಣ, ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಇಂದ ಮಲ್ಟಿಪ್ಲೈ ಮಾಡೋಣ, ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡೋಣ, ಎಲ್ ಸ್ಕ್ವೇರ್. ಅಲ್ಲಿಗೆ ಡಿನಾಮಿನೇಟರ್ ಎ ಇಂಟು ಎಲ್. ಸೊ ಈಗೇನಾಯ್ತು, ರೋ ಹಾಗಿರ್ಲಿ, ಎಲ್ ಸ್ಕ್ವೇರ್ ಹಾಗಿರ್ಲಿ, ಎ ಇಂಟು ಎಲ್ ಏನು ವಾಲ್ಯೂಮ್, ಹೌದಾ? ಅಲ್ಲಿಗೆ ಎ ಇಂಟು ಎಲ್ ಈಸ್ ವಾಲ್ಯೂಮ್. ಇಲ್ಲಿ ನೋಡ್ರಿ ಅಗೈನ್ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್, ರೋ ಇಸ್ ಕಾನ್ಸ್ಟೆಂಟ್. ಅಲ್ಲಿಗೆ ಆರ್ ಇಸ್ ಓನ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್. ಸೊ ಅದಕ್ಕೆ ಓನ್ಲಿ ಲೆಂತ್ ಇಸ್ ಗಿವನ್, ಅವಾಗ ವಾಲ್ಯೂಮ್ ಮತ್ತೆ ರೋ ಕಾನ್ಸ್ಟೆಂಟ್ ಆಗುತ್ತೆ. ರಿರೈಟ್ ಮಾಡ್ಕೊಂಡಾಗ ಆರ್ ಪ್ರಪೋರ್ಷನಲ್ ಟು ಎಲ್ ಜಾಗ ಬರೀ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಗಿವನ್ ಅಂತ ಕೊಟ್ಟಾಗ ರೋ ವಿ ಕಾನ್ಸ್ಟೆಂಟ್ ಆಗುತ್ತೆ, ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್ ಆಗುತ್ತೆ. ಓಕೆ, ಇದನ್ನ ಇನ್ನೊಂದು ರೀತಿಯೂ ಬರಿಬಹುದು ನೋಡ್ರಿ. ಹೇಗೆ ಅಂತಂದ್ರೆ ವಾಲ್ಯೂಮ್ ಜಾಗದಲ್ಲಿ ಆರ್ ಇಸ್ ಈಕ್ವಲ್ ಟು ರೋ ಇಂಟು ವಾಲ್ಯೂಮ್ ಜಾಗದಲ್ಲಿ ಏನಂತ ಬರಿಬಹುದು, ಇದನ್ನ ಈ ಕಡೆ ತಗೊಳ್ಳಿ. ಇಲ್ಲಿ ವಾಲ್ಯೂಮ್ ಜಾಗದಲ್ಲಿ ಮಾಸ್ ಬೈ ಡೆನ್ಸಿಟಿ ಅಂತ ಬರಿಬಹುದಾ, ಮಾಸ್ ಬೈ ಡೆನ್ಸಿಟಿ ಜೊತೆಗೆ ಏನಿದೆ ಎ ಸ್ಕ್ವೇರ್ ಇದೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಮಾಸ್ ಡೆನ್ಸಿಟಿ ಅಂಡ್ ಏರಿಯಾ.
ಅಥವಾ ಇದನ್ನ ಏನಂತ ಬರಿಬಹುದು ನೋಡ್ರಿ, ಕೆನ್ ಐ ರೀರೈಟ್ ದಿಸ್ ಫಾರ್ಮುಲಾ? ಆರ್ ಇಸ್ ಈಕ್ವಲ್ ಟು ರೋ ಹಾಗೆ ಇರ್ಲಿ, ಎಲ್ ಸ್ಕ್ವೇರ್ ಹಾಗೆ ಇರ್ಲಿ. ಅಗೇನ್ ವಾಲ್ಯೂಮ್ ಜಾಗದಲ್ಲಿ ಏನಂತ ಬರಿಬಹುದು, ವಾಲ್ಯೂಮ್ ಜಾಗದಲ್ಲಿ ಮಾಸ್ ಬೈ ಡೆನ್ಸಿಟಿ ಅಂತ ಬರಿಬಹುದು. ಅಗೇನ್ ವಿ ಗೆಟ್ ಅನದರ್ ಫಾರ್ಮುಲಾ ವೇರ್ ಇಟ್ ಕಂಟೈನ್ಸ್ ಡೆನ್ಸಿಟಿ ಮಾಸ್ ಅಂಡ್ ಲೆಂತ್. ಇದು ಡೆನ್ಸಿಟಿ ಮಾಸ್ ಅಂಡ್ ಏರಿಯಾ. ಓಕೆ, ಸೊ ಇಷ್ಟೆಲ್ಲ ರೀತಿ ಬರಿಬಹುದು. ಸೊ ನಾವಿಲ್ಲಿ ಯಾವ್ದನ್ನ ಪಿಕ್ ಮಾಡಿದೀವಿ? ರೇಡಿಯಸ್. ರೇಡಿಯಸ್ ಏನಂತ ಬರಿಬಹುದು? ಅಗೇನ್ ಫ್ರಮ್ ದಿಸ್ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ರೋ ಇಂಟು ವಾಲ್ಯೂಮ್ ಬೈ ಏರಿಯಾ ಏನಂತ ಬರೀದು? ಪೈ ಆರ್ ಸ್ಕ್ವೇರ್. ಅಗೇನ್ ಒನ್ ಮೋರ್ ಸ್ಕ್ವೇರ್, ಹೋಲ್ ಸ್ಕ್ವೇರ್. ಅಲ್ಲಿಗೆ ಏನಾಗುತ್ತೆ? ರೋ ವಾಲ್ಯೂಮ್ ಬೈ ಪೈ ಸ್ಕ್ವೇರ್ ಆರ್ ಟು ದಿ ಪವರ್ ಆಫ್ 4 ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದಟ್ ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಟು ರೇಡಿಯಸ್ ನ ಪವರ್ 4, ಯಾಕೆಂದ್ರೆ ರೋ ವಾಲ್ಯೂಮ್ ಮತ್ತೆ ಪೈ ಸ್ಕ್ವೇರ್ ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ಸೊ ದಿಸ್ ಫಾರ್ಮುಲಾ ವಿ ಹ್ಯಾವ್ ಟೇಕನ್. ಸೊ ಇಷ್ಟು ನೋಡ್ರಿ, ಒಂದ್ ಕಡೆ ಗುರುತು ಮಾಡಿ ಇಟ್ಕೊಂಡ್ಬಿಟ್ರೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಮೆಟಲ್ ವೈರ್ ಇದೆ ಅಂತೆ, ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ R1. The wire is now stretched without breaking so that length is doubled and density assumed to be remain same. If the resistance of the wire now becomes R2, then R1 is to R2. ಇಲ್ಲಿ ನೋಡ್ರಿ, ನಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನು? ಓನ್ಲಿ ಲೆಂತ್ ಈಸ್ ಡಬಲ್ಡ್ ಅಂತೆ, ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಇಲ್ಲಿ ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಯಾವ್ದು ಹಾಕೊಳ್ಬಹುದು? ವಾಲ್ಯೂಮ್ ಅಥವಾ ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಆರ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಓನ್ಲಿ ವೆನ್ ಲೆಂತ್ ಇಸ್ ಗಿವನ್. ಓಕೆ, ಅಲ್ಲಿಗೆ ಏನಾಗುತ್ತೆ? ಆರ್ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್. ಸೊ ನಿಮಗೆ R2/R1 ಬೇಕಂದ್ರೆ ಏನ್ ಮಾಡಿ, ಇದನ್ನ L2 by L1 whole square ಮಾಡಿ. ಗಿವನ್ ದಟ್ L2 ಲೆಂತ್ ಇಸ್ ಡಬಲ್ಡ್ ಅಂತ ಕೊಟ್ಟಾನೆ, 2 times L1 ಅಂತ ಇಲ್ಲ ಹಾಕಿದ್ರೆ ಆಯ್ತು ಅಷ್ಟೇ. ಸೊ L2 ಕ್ಯಾನ್ ರಿಟರ್ನ್ ಆಸ್ 2 times L1 divided by L1 the whole square. ಅಲ್ಲಿಗೆ L1 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮಗೆ ಉಳಿಯೋದು ಬರೀ 2 ಸ್ಕ್ವೇರ್, ನಥಿಂಗ್ ಬಟ್ 4. ಅಲ್ಲಿಗೆ R2 ಈಸ್, ಸೊ ಅಲ್ಲಿಗೆ ರೇಷಿಯೋ ತಾನೇ ಕೇಳೋದು. ಸೊ ರೇಷಿಯೋ R1/R2 or R2/R1? R2/R1. ಅಲ್ಲಿಗೆ ರೇಷಿಯೋ ಎಷ್ಟು ಬರುತ್ತೆ? ಜಸ್ಟ್ ಇಟ್ ವಿಲ್ ಬಿ 4:1. ಅಲ್ಲಿಗೆ 13th ಕ್ವಶನ್ಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್, 4:1. ಹಿಂದಿನ ಕ್ವಶನ್ಗೆ ಆನ್ಸರ್ ಹೇಳಿದ್ನ ನಾನು? ಇಲ್ಲ, ಹೇಳಿದಿನಲ್ಲ. ಓಕೆ, ಸೊ 4:1. ಓಕೆ, can we take next question? Question number 14. Two conductors ಇದೆ ಅಂತ, ಎರಡು ಕಂಡಕ್ಟರ್ ಆರ್ ಮೇಡ್ ಆಫ್ ಸೇಮ್ ಮೆಟೀರಿಯಲ್. ಸೇಮ್ ಮೆಟೀರಿಯಲ್ ಅಂದ್ರೆ ಏನ್ ಕಾನ್ಸ್ಟೆಂಟ್ ಇರುತ್ತೆ? ಡೆನ್ಸಿಟಿ ಕಾನ್ಸ್ಟೆಂಟ್ ಇರ್ಬೋದು, ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಇರ್ಬೋದು. ಓಕೆ, ಸೇಮ್ ಮೆಟೀರಿಯಲ್ ಅಂದ್ರೆ ಡೆನ್ಸಿಟಿ ಅಂಡ್ ರೆಸಿಸ್ಟಿವಿಟಿ ಆರ್ ಕಾನ್ಸ್ಟೆಂಟ್ಸ್. ಯಾಕಂದ್ರೆ ಇಲ್ಲಿ ಡೆನ್ಸಿಟಿನೂ ತಗೊಳ್ಬೇಕಾಗ್ತದೆ, ರೆಸಿಸ್ಟಿವಿಟಿ ತಗೊಳ್ಬೇಕಾಗ್ತದೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೆ. ಅಂಡ್ ಹ್ಯಾವ್, ನೆಕ್ಸ್ಟ್ ಏನ್ ಹೇಳ್ತಾರೆ? ಅಂಡ್ ಹ್ಯಾವ್ ಸೇಮ್ ಲೆಂತ್ ಅಂತೆ. ಸೇಮ್ ಲೆಂತ್ ಅಂದ್ರೆ ಎಲ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಎಲ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ನೆಕ್ಸ್ಟ್, ಕಂಡಕ್ಟರ್ ಎ is solid wire of diameter 1 mm and conductor B is hollow. ಓಕೆ, ಎರಡು ಕಂಡಕ್ಟರ್ ಇದೆ, ಸೇಮ್ ಮೆಟೀರಿಯಲ್, ಸೇಮ್ ಲೆಂತ್, ಎವ್ರಿಥಿಂಗ್ ಸೇಮ್. ಬಟ್ ಒಂದು ಸಾಲಿಡ್, ಅದರ ಡಯಾಮೀಟರ್ 1 mm ಇದೆ. ಬಿ ಅನ್ನೋದು ಹಾಲೋ, ಅದ್ರದ್ದು ಹಾಲೋ ಟ್ಯೂಬ್, ಅದರ ಡಯಾಮೀಟರ್ ಎಷ್ಟಿದೆ? 2 mm ಇದೆ. ಇನ್ಸೈಡ್ ಡಯಾಮೀಟರ್ ಇಸ್ 1 mm. ಓಕೆ, ದ ರೆಸಿಸ್ಟೆನ್ಸ್ ಆಫ್ ಆರ್ ಎ ವರ್ಸಸ್ ಆರ್ ಬಿ ಇಸ್ ಮೆಜರ್ಡ್ ಬಿಟ್ವೀನ್ ದ ಎಂಡ್ಸ್ ಅಂತ ಕೇಳಿದ್ರೆ, ಹಾಗಾದ್ರೆ ಇವುಗಳ ರೆಸಿಸ್ಟೆನ್ಸ್ ಗಳನ್ನ ಕಂಡುಹಿಡಿಬೇಕು. ಏನ್ ಮಾಡೋದು? ಈ ತರ ತಗೋಣ. ಸಾಲಿಡ್, ಪೂರ ಸಾಲಿಡ್ ಇದೆ. ಸೊ ಪೂರ ಸಾಲಿಡ್ ಇದ್ದಾಗ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಏನಾಗುತ್ತೆ? ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಅಂತ ತಗೋಣ, ಲೆಟ್ ಇಟ್ ಬಿ ಎ. ಓಕೆ, ಮತ್ತೆ ಅದರ ರೇಡಿಯಸ್ ಆರ್ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗಿದೆ? ಸೆಕೆಂಡ್ ಮೆಟೀರಿಯಲ್ ಏನಿದೆ? ಈ ತರ ಇದೆ ನೋಡಿ, ಸೇಮ್ ಲೆಂತ್. ನೋಡ್ರಿ, ಇದ್ರದ್ದು ಇನ್ನರ್ ಡಯಾಮೀಟರ್ ಅಷ್ಟು. ಓಕೆ, ಸಾಲಿಡ್ ವೈರ್ ಡಯಾಮೀಟರ್ 1 mm ಕೊಟ್ಟಾನೆ ಇದ್ರದ್ದು. ಸೊ ರೇಡಿಯಸ್ ಎಷ್ಟಾಗುತ್ತೆ? ಅಲ್ಲಿಗೆ 0.5 mm ಆಗುತ್ತಾ? 0.5 mm. ಫಸ್ಟ್ ಒನ್ R1, ಆರ್ ಅಂತಾನೆ ತಗೋಣ ಅದನ್ನ, ಆರ್. ನೆಕ್ಸ್ಟ್ ಇದ್ರದ್ದು ಏನಂತ ಕೊಟ್ಟ ನೋಡ್ರಿ, ಇದ್ರದ್ದು ಇನ್ನರ್ ಡಯಾಮೀಟರ್ R1 ಮತ್ತೆ ಇದ್ರದ್ದು ಔಟರ್ ಡಯಾಮೀಟರ್ R2 ಅಂತ ನಾವೇ ತಗೊಂಡದ್ದು. ಅಲ್ಲಿಗೆ ಎಷ್ಟಿದೆ? 2 mm ಇದೆ ಡಯಾಮೀಟರ್. ರೇಡಿಯಸ್ ಏನಾಗುತ್ತೆ? 1 mm ಆಗುತ್ತೆ. ಇದ್ರದ್ದು R2 1 mm ಇದೆ, ಅಲ್ಲಿಗೆ ಏನಾಗುತ್ತೆ ನೋಡ್ರಿ? ಇದು 1 mm ಇದೆ, ಇದ್ರದ್ದು 2 mm ಇದೆ ಡಯಾಮೀಟರ್ಸ್. ರೇಡಿಯಸ್ ಅರ್ಧ ಮಾಡ್ಕೊಳ್ಳಿ, 0.5 mm ತಗೊಳ್ಳಿ. ಈಗ ಇದರಲ್ಲಿ ಮೆಟೀರಿಯಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದರಲ್ಲಿ ಮೆಟೀರಿಯಲ್ ಇಷ್ಟಿದೆಯಾ? ಮಾತ್ರ ಇರುತ್ತೆ ಮೆಟೀರಿಯಲ್. ಓಕೆ, ಪೂರ್ತಿ ಹಾಲೋ ಇರುತ್ತೆ. ಓಕೆ, ಇದು ಪೂರಾ ಮೆಟೀರಿಯಲ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಸಾಲಿಡ್ ಇದ್ರದ್ದು ಮಾತ್ರ ನಾವೇನ್ ಮಾಡಬೇಕು? ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು ಅಷ್ಟೇ, ಸಾಲಿಡ್ ಮೆಟೀರಿಯಲ್ ಇರುವಂತ. ಅದಕ್ಕೆ ಫಾರ್ಮುಲಾ ಯೂಸ್ ಮಾಡಿ. ಯೂಶುವಲ್ ಫಾರ್ಮುಲಾ ಏನು? ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಸೊ ಇಲ್ಲಿ ಲೆಂತ್ ಎಲ್ಲ ಸೇಮ್ ಇರೋ, ರೋ ಮತ್ತೆ ಲೆಂತ್ ಸೇಮ್ ಇರೋದ್ರಿಂದ ಅದನ್ನ ಏನ್ ಮಾಡೋಣ? ತೆಗೆದ್ಬೇಡ. ರೋ ಮತ್ತೆ ಎಲ್ ಸೇಮ್ ಇರೋದ್ರಿಂದ ಬಿಟ್ಟಾಕಿ. ಅಲ್ಲಿಗೆ ಆರ್ ಪ್ರಪೋರ್ಷನಲ್ ಟು ಓನ್ಲಿ ಏರಿಯಾ. ಓಕೆ, ಇಲ್ಲಿ ಎ ಸ್ಕ್ವೇರ್ ಹಾಕೊಂಡ್ಬಿಟ್ರ, ಬಿಕಾಸ್ ಲೆಂತ್ ಈಸ್ ನೋನ್ ಹಿಯರ್, ಹಾಗಾಗಿ ಜಸ್ಟ್ ಎ ಅಂತ ಹಾಕೊಳ್ಳಿ. ನೆಕ್ಸ್ಟ್ R1/R2 ಮಾಡೋಣ. R1/R2 ಆರ್ ಎಸ್ R1, ಯಾಕೆಂದ್ರೆ ಆರ್ ಎ ಬೈ ಆರ್ ಬಿ ಅಂತ ಕೊಟ್ಟಾನೆ. R1/R2
R2 is equal to A2 by A1. So R1 by R2 is equal to A2 ಏನಂತ ಬರಿಬೋದು 5 ಟೈಮ್ಸ್ ನೋಡ್ರಿ ಇಲ್ಲಿ ಎಷ್ಟು ಸಾಲಿಡ್ ಮೆಟೀರಿಯಲ್ ಇದೆ ಅಷ್ಟು ಮಾತ್ರ ಥಿಕ್ನೆಸ್ ತಗೊಳ್ಬೇಕು. ಎಷ್ಟಿದೆ ರೇಡಿಯಸ್ಗಳ ಡಿಫ್ರೆನ್ಸ್ R2 ಮೈನಸ್ R1 ಏನಿದೆ ಅಷ್ಟು ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಅಲ್ಲಿಗೆ ಏನಾಗುತ್ತೆ ಪೈ R2 ಸ್ಕ್ವೇರ್ ಮೈನಸ್ ಪೈ R1 ಸ್ಕ್ವೇರ್ ಡಿವೈಡೆಡ್ ಬೈ ಇದ್ರದ್ದು ಎಷ್ಟಿದೆ ಪೈ ಆರ್ ಸ್ಕ್ವೇರ್ ಇದೆ. ಅದು ಪೂರಾ ಸಾಲಿಡ್ ಇಂದ ಪೈ ಆರ್ ಸ್ಕ್ವೇರ್ ಹಾಕೊಳ್ತೀವಿ. ಅಲ್ಲಿಗೆ R1/R2 ಇಸ್ ಈಕ್ವಲ್ ಟು ಓಕೆ ಇದನ್ನ ಏನ್ ಮಾಡಿ ಸಾರಿ ಇದನ್ನ ಮೇಕ್ ಇಟ್ ಸ್ಮಾಲರ್ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಸ್ಮಾಲ್ R2 ಸ್ಕ್ವೇರ್ R1 ಸ್ಕ್ವೇರ್ ಇದೇನಾಗುತ್ತೆ ಆರ್ ಸ್ಕ್ವೇರ್. ಇಲ್ಲೂ ಅಷ್ಟೇ R1 R2 ಚೇಂಜ್ ಮಾಡ್ಕೊಂಡ್ಬೇಡ R1 R2 ಆರ್ ಅಂತ ಸ್ಮಾಲ್ R1 R2 ಓಕೆ. ನಾವು ಪೈ ಕ್ಯಾನ್ಸಲ್ ಆಗುತ್ತಾ ಡೆಫಿನೆಟ್ಲಿ ಕ್ಯಾನ್ಸಲ್ ಆಗುತ್ತೆ. ಪೈ ಹೊರಟೋಗ್ಲಿ. ಈಗ R2 square minus R1 square divided by R square. So R1 by R2 is equal to what is R2 square R1 square? ಅಲ್ಲಿಗೆ 0.5 ಇಲ್ಲಿದೆ ನೋಡಿ 0.5 1 ಹೀಗೆ 0.5 ನ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಎಷ್ಟು 0.5 ಸ್ಕ್ವೇರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ R1/R2 ಎಷ್ಟು ಬರುತ್ತೆ ಅಂತ ಅಂದ್ರೆ 3:1 ಬರುತ್ತೆ. So this is the answer. ಎಲ್ಲಿದೆ 3:1 ಆಪ್ಷನ್ ಎ. ಸೊ 14ಗೆ 3 ಏನಿದೆ ಇದೆ ಕರೆಕ್ಟ್ ಆನ್ಸರ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ 15. ವೈರ್ ಇದೆ ಅಂತೆ. ವೈರ್ ನ ರೆಸಿಸ್ಟೆನ್ಸ್ ಎಷ್ಟಿದೆ 12 ಓಮ್ ಇದೆ. ಪರ್ ಮೀಟರ್ ಅಂದ್ರೆ 1 ಮೀಟರ್ ಲೆಂತ್ಗೆ 1 ಮೀಟರ್ಗೆ 12 ಓಮ್ ರೆಸಿಸ್ಟೆನ್ಸ್ ಇದೆ. ಓಕೆ. ಆಮೇಲೆ ಬೆಂಟ್ ಇನ್ ದ ಫಾರ್ಮ್ ಆಫ್ ಕಂಪ್ಲೀಟ್ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್. ಇದನ್ನ ಏನ್ ಮಾಡ್ತಾನೆ ಬೆಂಡ್ ಮಾಡಿ ಸರ್ಕಲ್ ರೀತಿ ಬೆಂಡ್ ಮಾಡ್ತಾನೆ. ಇಲ್ಲೇ ಕೊಟ್ಟಿದ್ದಾನೆ ನೋಡಿ ಡಯಾಮೀಟರ್. ಇದು ರೇಡಿಯಸ್ ಎಷ್ಟಿದೆ ಅಂತೆ ರೇಡಿಯಸ್ ಆಫ್ ದ ವೈರ್ ಸ್ಮಾಲರ್ ತಗೊಂಡ್ಬೇಡ. ಸೊ 10 ಸೆಂಟಿಮೀಟರ್ ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ತಾನೆ. ದೆನ್ ಕ್ವಶನ್ ಏನ್ ಕೇಳ್ತಾನೆ ರೇಡಿಯಸ್ ರೆಸಿಸ್ಟೆನ್ಸ್ ಕೇಳಿದಾನೆ ಬಿಟ್ವೀನ್ ಟು ಡಯಾಮೆಟ್ರಿಕಲಿ ಅಪೋಸಿಟ್ ಪಾಯಿಂಟ್ಸ್ ಎ ಅಂಡ್ ಬಿ. ಹಾಗಾದ್ರೆ ಇಲ್ಲಿ ನಾವೇನ್ ಕಂಡುಹಿಡಿಬೇಕು ರೆಸಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಸೊ ಇಲ್ಲೇನಾಗುತ್ತೆ ಈ ಎರಡು ವೈರು ಎರಡು ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ. ಓಕೆ. ಸೊ ಇದೊಂದು ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ, ಇದೊಂದು ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ. ಬಿಟ್ವೀನ್ ಎ ಅಂಡ್ ಬಿ ಕಂಡುಹಿಡಿಯಬೇಕಲ್ವಾ. ಹಾಗಾದ್ರೆ ಇದು ಒಂದು ರೆಸಿಸ್ಟರ್, ಇದು ಒಂದು ರೆಸಿಸ್ಟರ್, ಅರ್ಧರ್ಧರದಿಂದ ಎರಡು ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಲೆಟ್ ಇಟ್ ಬಿ ಆರ್ ಅಂಡ್ ಆರ್. ಇವಾಗ ನಾವೇನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಅವ್ನು ರೆಸಿಸ್ಟೆನ್ಸ್ ಕೊಟ್ಟಿಲ್ಲ. ರೆಸಿಸ್ಟೆನ್ಸ್ ಕೊಟ್ಟಿದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗೋದು ಇಟ್ ವಿಲ್ ಬಿ 2 ಆರ್. ಈ ಪಾರ್ಟಿನ ರೆಸಿಸ್ಟೆನ್ಸ್ ಆರ್. ಸೊ ಹಾಗಾದ್ರೆ ಈ ಪಾರ್ಟಿನ ವೈರ್ ನ ಲೆಂತ್ ಎಷ್ಟಂತ ತಿಳ್ಕೊಳ್ಬೇಕು ಅಥವಾ ಪೂರಾ ಲೆಂತ್ ತಿಳ್ಕೊಂಡ್ರು ಆಯ್ತು, ಸಮಸ್ಯೆ ಇಲ್ಲ. ಈಗ ಅವ್ರೇನ್ ಮಾಡಿದ್ದಾರೆ ಇದ್ರದ್ದು ರೇಡಿಯಸ್ ಕೊಟ್ಟಿದ್ದಾರೆ ಹೌದಾ. ರೇಡಿಯಸ್ ಇಂದ ನಾವೇನ್ ಮಾಡ್ಬೋದು ಲೆಂತ್ ಅನ್ನ ಕಂಡುಹಿಡ್ಕೊಳ್ಬೋದಾ. ಹೇಗೆ ಅಂತಂದ್ರೆ ಸೊ ಲೆಂತ್ ಹ್ಯಾಸ್ ಬಿಕಮ್ ಸರ್ಕಂಫರೆನ್ಸ್ ರೈಟ್. ಆದ್ರೆ ಲೆಂತ್ ಏನಾಗಿದೆ ಸರ್ಕಂಫರೆನ್ಸ್ ಆಗಿ ಕನ್ವರ್ಟ್ ಆಗಿದೆ. ಯಾಕೆಂದ್ರೆ ಒಂದೇ ಟರ್ನ್ ಇರೋದ್ರಿಂದ ಅಲ್ಲಿಗೆ ಲೆಂತ್ ಈಸ್ ಈಕ್ವಲ್ ಟು 2π. ವಾಟ್ ಈಸ್ ದ ರೇಡಿಯಸ್ 10 ಸೆಂಟಿಮೀಟರ್. ಅಲ್ಲಿಗೆ ಏನಾಗ್ತದೆ 2πr ಆಗುತ್ತೆ. ಅಲ್ಲಿಗೆ 2πr ಅಂತಂದ್ರೆ ಇಟ್ ವಿಲ್ ಬಿ 62.8 ಆಗುತ್ತೆ. 62.8 ಸೆಂಟಿಮೀಟರ್ ಆಗುತ್ತೆ. ಅಥವಾ ಇದನ್ನ ಏನಂತ ಬರೆಯೋಣ ಲೆಂತ್ 0.628 ಮೀಟರ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ವೈರ್. ಸೊ ಈಗ ಈ ಲೆಂತಿನ ಕರೆಸ್ಪಾಂಡಿಂಗ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತಂದ್ರೆ ನೋಡ್ರಿ 1 ಮೀಟರ್ಗೆ ಎಷ್ಟಿದೆ 12 ಓಮ್ ಇದೆಯಾ. ಹಾಗಾದ್ರೆ 0.628 ಮೀಟರ್ಗೆ ಏನಾಗುತ್ತೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ವೈರ್ is equal to 0.628 into 12 ohm. ಅಲ್ಲಿಗೆ ಏನಾಗುತ್ತೆ 7.536 ಓಮ್ ಆಗುತ್ತೆ. ಸೊ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ಹೌದಲ್ಲ. ಸೊ ಈಗ ಬನ್ನಿ ವಾಪಸ್ ಇಲ್ಲಿಗೆ ಅಂದ್ರೆ ಇದು ಪೂರಾ ವೈರ್ದು ರೆಸಿಸ್ಟೆನ್ಸ್ ಎಷ್ಟಿದೆ 7.3536. ನಮಗೆ ಬೇಕಾರದೇನು ಈ ಪಾರ್ಟಿಂದ ಮಾತ್ರ. ಯಾವ ಪಾರ್ಟಿಂದು ಅರ್ಧ ಅಂದ್ರೆ ಎಷ್ಟಾಗುತ್ತೆ 7.536 ಅಲ್ಲಿ ಅರ್ಧ 3.768 ಆಗುತ್ತೆ. 3.768. ಹಾಗಾದ್ರೆ ಇದೆಷ್ಟಾಗುತ್ತೆ 3.768 ಓಮ್. ಇದು ಕೂಡ 3.768 ಓಮ್. ಸೊ 3.768 ಇದು 3.768. ಇದೆರಡು ಪ್ಯಾರಲಲ್ ಕನೆಕ್ಟ್ ಬೇಕೆ. ಪೂರಾ ವೈರ್ದು 7.5 ಅರ್ಧದ್ದು 3.7. ಈಗ ಇದೆರಡರದ್ದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ because they are in parallel it will be 2 ಅಲ್ಲ r/2 is resistance by 2 ತಾನೆ. ಅಲ್ಲಿ ಏನಾಗುತ್ತೆ r 3.768 by 2 ಮಾಡ್ಕೊಂಡ್ರೆ 1.9
884 ಇಸ್ ದ ಆನ್ಸರ್. ಎಷ್ಟಿದೆ ಅಲ್ಲಿ? 1.884 ಇದೆಯಾ? ಸೊ ಯಾವ್ದು ಬರುತ್ತೆ? 3 ಅಂತ ಬರಲ್ಲ, 6 ಬರಕ್ ಸಾಧ್ಯ ಇಲ್ಲ, 6 ಬರಲ್ಲ, 0.65. 0.65 ಎಷ್ಟಾಗುತ್ತೆ? 1.86. ಸೊ ಇದೇ ಆನ್ಸರ್ 0.65. ಇಲ್ಲಿ ನಾವು ಪೈನ ಹಂಗೆ ಇಟ್ಕೊಳ್ಬೇಕಾಗಿತ್ತು, ಸೊ ಅಷ್ಟೇ ಬರ್ತಿತ್ತು. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್? ಸೊ ಕ್ವಶನ್ ನಂಬರ್ 16. ಕರೆಂಟ್ ಡೆನ್ಸಿಟಿ ವೇರೀಸ್ ವಿತ್ ರೇಡಿಯಲ್ ಡಿಸ್ಟೆನ್ಸ್ ಆಸ್ ಜೆ ಇಸ್ ಈಕ್ವಲ್ ಟು ಎ ಆರ್ ಸ್ಕ್ವೇರ್ ಅಂತೆ. ಇಲ್ಲಿ ಕರೆಂಟ್ ಡೆನ್ಸಿಟಿ is variable, J is A R square and it is a variable. Next, in a cylindrical wire, ಒಂದು ಸಿಲಿಂಡರ್ ವೈರ್ ಇದೆ, ಅದರ ಕರೆಂಟ್ ಡೆನ್ಸಿಟಿ ಕೊಟ್ಟಿದ್ದಾನೆ, ಅದರ ರೇಡಿಯಸ್ ಏನಿದೆ ಕ್ಯಾಪಿಟಲ್ ಆರ್ ಇದೆ. ಓಕೆ, ದ ಕರೆಂಟ್ ಪಾಸಿಂಗ್ ಥ್ರೂ ದ ವೈರ್ ಬಿಟ್ವೀನ್ R/3 ಅಂಡ್ R/2 ಇಸ್. ಹಾಗಾದ್ರೆ R/3 ಮತ್ತೆ R/2 ಗಳ ಮಧ್ಯೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತ ಕೇಳಿದರೆ, ಅಂದ್ರೆ ಇವೆರಡನ್ನು ನಾವೇನಂತ ತಗೊಳ್ಬೇಕು? ಇಲ್ಲಿ ಲಿಮಿಟ್ಸ್ ಅಂತ ತಗೊಳ್ಬೇಕು, R/2 ಮತ್ತೆ R/3 ಅಂದ್ರೆ ಏನಾದ್ರೂ ಸಿಲಿಂಡರ್ ಈ ತರ ಇದ್ರೆ, ಲೆಟ್ ಮಿ ರೈಟ್ ಲೈಕ್ ದ ಟಾಪ್ ವ್ಯೂ ಆಫ್ ದ ಸಿಲಿಂಡರ್. ಸೊ ಇದು ಕಂಪ್ಲೀಟ್ ರೇಡಿಯಸ್ ಎಷ್ಟಿದೆ? ಆರ್ ಇದೆ. ಅವ್ರು ಕೇಳಿರೋದು R/2 ಸಿಲಿಂಡ್ರಿಕಲ್ ವೈರ್ ಅಲ್ವಾ, ಪೂರಾ ಸಿಲಿಂಡರ್ ಬರ್ಕೊಡುವ. R/2 ಮತ್ತೆ R/3 ಅಂತಂದ್ರೆ R/2 ಅರ್ಧದಷ್ಟು ದೂರದಲ್ಲಿ, R/3 ಅಂತಂದ್ರೆ ಇನ್ ಸ್ವಲ್ಪ ಕಡಿಮೆ, R/3 ಇಲ್ಲಿ ಮತ್ತೆ ಇಲ್ಲಿ ಇವೆರಡ್ರ ಮಧ್ಯೆ ಗ್ಯಾಪ್ ಅಲ್ಲಿ ಎಷ್ಟಿದೆ ಅಂತ ಕೇಳಿದಾರೆ. ಓಕೆ, ಅಂದ್ರೆ ಇಷ್ಟು ರೀಜನ್ ಅಲ್ಲಿ ಮಾತ್ರ, ಇನ್ ದಿಸ್ ರೀಜನ್ what is the current flowing through this region? I ಕಂಡುಹಿಡಿಬೇಕು. We need to find I value. Okay, so for that ನಾವೇನ್ ಮಾಡೋಣ? ಕರೆಂಟ್ ಡೆನ್ಸಿಟಿಯ ಫಾರ್ಮುಲಾ ಯೂಸ್ ಮಾಡೋಣ. What is the formula for current density? J is equal to current by area. ಇಲ್ಲಿ ವೇರಿಯಬಲ್ ಆಗಿದ್ರೆ ಏನಾಗುತ್ತೆ? di/dA ಆಗುತ್ತೆ. ಸೊ ಅಲ್ಲಿಗೆ di ಏನು? J ಇಂಟು dA. ನಿಮಗೆ ಬೇಕಾದ್ರೇನು ಕರೆಂಟ್ ಅಲ್ವಾ, ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ? We have to integrate it. Integrate on both sides to get current. ಲಿಮಿಟ್ಸ್ ಕೊಟ್ಟಿದ್ದಾನೆ. ಎಷ್ಟು ಲಿಮಿಟ್ಸು? R/3 ಅಂಡ್ R/2. ಕರೆಕ್ಟಾ? ಈಗ ಏನ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ? ಐ ಆಗುತ್ತಾ? ಸೊ ರೈಟ್ ಹ್ಯಾಂಡ್ ಸೈಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಿರ್ಲಿ ಇಂಟಿಗ್ರೇಷನ್ ವಿತ್ ಲಿಮಿಟ್ಸ್. ಜೆ ಜಾಗದಲ್ಲಿ ಏನಂತ ಬರೀಬಹುದು? ಜೆ ಜಾಗದಲ್ಲಿ ನೋಡಿ ಅವನೇ ಕೊಟ್ಟಾನೆ, ಜೆ ಈಸ್ ಎ ಆರ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಸೊ ಎ ಇಂಟು ಆರ್ ಸ್ಕ್ವೇರ್ ಇಂಟು ಡಿ ಎ. ಈಗ ಇಲ್ಲೇ ನಮಗೆ ಪ್ರಾಬ್ಲಮ್ ಆಗೋದು ಏನಂತಂದ್ರೆ, ವೇರಿಯಬಲ್ ಆಗಿರೋದ್ರಿಂದ ಡಿ ಎ ಏನಂತ ಬರ್ಕೊಳ್ಬೇಕು ಅನ್ನೋದೇ ಕನ್ಫ್ಯೂಷನ್. ಡಿ ಎ ಅಂದ್ರೆ ವೆರಿ ಸ್ಮಾಲ್ ಏರಿಯಾ. ಓಕೆ, ಅದಕ್ಕೆ ನೋಡಿ ಇಲ್ಲಿ ಡಯಾಗ್ರಾಮ್ ಬರ್ತೀನಿ, ಸ್ವಲ್ಪ ಝೂಮ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಇಷ್ಟು ಏರಿಯಾ, ಪೂರಾ ಏರಿಯಾದಲ್ಲಿ ನಾವೇನ್ ಮಾಡಿ, ಒಂದು ಪುಟಾಣಿ ಎಲಿಮೆಂಟ್ ತಗೊಳ್ಳಿ, ಲಾಸ್ಟ್ ಟೈಮ್ ತಗೊಂಡಂಗೆ ಇಷ್ಟು ಎಲಿಮೆಂಟ್ ತಗೊಳ್ಳಿ. ಇದು ಎಷ್ಟು ದೂರದಲ್ಲಿ ಇಲ್ಲಿಂದ? ಲೆಟ್ ಇಟ್ ಬಿ ಸ್ಮಾಲ್ ಅರಷ್ಟು ದೂರದಲ್ಲಿದೆ ಅಂತ ಇಟ್ಕೊಳ್ಳೋಣ. ಮತ್ತೆ ಇದರ ಥಿಕ್ನೆಸ್ ಯಾವುದು? ಈ ರೌಂಡ್ ಏನ್ ಹಾಕಿದೀನಿ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ? ಸ್ಮಾಲ್ ಆರ್ ಇದೆ. ಇದರ ಥಿಕ್ನೆಸ್ ಡಿ ಆರ್ ಇದೆ. ಹಾಗಾದ್ರೆ ಇದ್ರ ಏರಿಯಾ ಏನಾಗುತ್ತೆ? 2πr ಇಂಟು ಡಿ ಆರ್. ಕರೆಕ್ಟಾ? ಯಾಕೆ ಅಂತಂದ್ರೆ ಇದನ್ನ ನೀವು ಹೀಗೆ ಸ್ಟ್ರೈಟ್ ಲೈನ್ ತರ ಎಳ್ಕೊಂಡ್ರೆ, ಟೇಪ್ ತರ ಮಾಡ್ಕೊಂಡ್ರೆ ಈ ತರ ಆಗುತ್ತೆ ನೋಡ್ರಿ. ಸ್ಮಾಲ್ ಏರಿಯಾ ಬಿಕಮ್ಸ್ ಲೈಕ್ ದಿಸ್. ಈ ಟೇಪಿನ ಲೆಂತ್ ಎಷ್ಟು? ಈಕ್ವಲ್ ಟು ಸರ್ಕಂಫರೆನ್ಸ್. ಇದರ ಥಿಕ್ನೆಸ್ ಎಷ್ಟು? ಡಿ ಆರ್. ಹಾಗಾದ್ರೆ ಇದ್ರ ಏರಿಯಾ ಏನು? 2πr ಇಂಟು ಡಿ ಆರ್. ಕರೆಕ್ಟ್ ಅಲ್ಲ? ಓಕೆ, ಇದನ್ನ ಇಲ್ಲಿಗೆ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ ಇದನ್ನ ಸ್ಟ್ರೈಟ್ ಮಾಡ್ಕೊಂಡ್ರೆ ಈ ತರ ಕಾಣಿಸುತ್ತೆ ನಮ್ಗೆ. ಓಕೆ, ಸೊ ಹಾಗಾಗಿ ಏರಿಯಾ ಆಫ್ ದಟ್ ಒನ್ ವಿಲ್ ಬಿ 2πr ಇಂಟು ಡಿ ಆರ್. ಬರ್ಕೊಳ್ತೀನಿ ಇಲ್ಲಿ. ಏರಿಯಾ ಡಿ ಎ ಇಸ್ 2πr ಇಂಟು ಡಿ ಆರ್. ಈಗ ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಸೊ ಅಲ್ಲಿಗೆ ಕರೆಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಇಂಟಿಗ್ರೇಷನ್ ಇಂದ ಆಚೆ ತೆಗೆದಿಟ್ಕೊಂಡ್ಬೇಡ ಕಾನ್ಸ್ಟೆಂಟ್ ಕ್ವಾಂಟಿಟೀಸ್ ನ. ಯಾವ್ದು ಕಾನ್ಸ್ಟೆಂಟು? ಎ ಸ್ಮಾಲ್ ಎ, ಆಮೇಲೆ ಇಂಟು 2π ಕಾನ್ಸ್ಟೆಂಟ್ಸ್. ಉಳಿಯೋದೇನಿಲ್ಲಿ? ಆರ್ ಸ್ಕ್ವೇರ್ ಮತ್ತೆ ಆರ್. ಇಟ್ ವಿಲ್ ಬಿ ಆರ್ ಕ್ಯೂಬ್ ಇಂಟು ಡಿ ಆರ್. ಆರ್ ಕ್ಯೂಬ್ ಇಂಟು ಡಿ ಆರ್. ಸೊ ಅಲ್ಲಿಗೆ ಐ ಈಸ್ ಈಕ್ವಲ್ ಟು 2π ಇಂಟು ಎ ಇಂಟು, ಸೊ ಇಲ್ಲಿ ಲಿಮಿಟ್ಸ್ ಅನ್ನ ಹಾಕೊಂಡ್ಬೇಡ, ಏನು? R/3 ಟು R/2. ಸೊ ಫಸ್ಟ್ ಇಂಟಿಗ್ರೇಟ್ ಮಾಡಿ ಆರ್ ಕ್ಯೂಬ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? R⁴ ಆಗುತ್ತೆ. ಲಿಮಿಟ್ಸ್ R/3 ಟು R/2. ಅಲ್ಲಿಗೆ ಐ ಈಸ್ ಈಕ್ವಲ್ ಟು 2π ಇಂಟು ಎ ಇಂಟು ಬೈ 4 ಆಚೆ ತೆಗೆದಿಟ್ಕೊಂಡ್ಬೇಡ. ಈಗ ಅಪ್ಪರ್ ಲಿಮಿಟ್ ಹಾಕಿ, R/2 ಹೋಲ್ ರೈಸ್ ಟು 4 ಮೈನಸ್ R/3 ಹೋಲ್ ರೈಸ್ ಟು 4. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಫೈನಲ್ ಆನ್ಸರು ಏನ್ ಬರುತ್ತೆ ಅಂದ್ರೆ 65π a to the power of a into r to the power of 4/2592 ಬರುತ್ತೆ. 2592. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಇಫ್ ಯು ಕ್ಯಾಲ್ಕುಲೇಟ್ ಇಟ್. ಸೊ ಯಾವ್ದಿದೆ ಆಪ್ಷನ್? ಹಾಗಾದ್ರೆ ಸೊ ಆಪ್ಷನ್ ಎ ಇದೆ ನೋಡಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಎ ಇಸ್ ದ ಕರೆಕ್ಟ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ.
Now can we take the next question? Yes. For which of the following dependences drift velocity on electric field by Ohm's law is obeyed ante. ಹಾಗಾದ್ರೆ drift velocity ಮತ್ತೆ electric field ಹೇಗೆ ರಿಲೇಟ್ ಆಗಿದೆ. ಸೊ ಫಾರ್ ದಟ್ ನಾವೇನ್ ಮಾಡೋಣ, ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ತಗೊಳ್ಳಿ. ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಏನು? ಇ ಟೌ ಬೈ ಎಂ. ಹಾಗಾದ್ರೆ ಡ್ರಿಫ್ಟ್ ವೆಲಾಸಿಟಿ ಇಸ್ ಪ್ರಪೋರ್ಷನಲ್ ಟು ಇ. ಅಷ್ಟೇ ಆನ್ಸರ್, ಮುಗ್ದಾಯ್ತು. ಆಪ್ಷನ್ ಯಾವುದು? ವಿ ಡಿ ಪ್ರಪೋರ್ಷನಲ್ ಟು electric field, directly proportional to electric field. ಅಷ್ಟೇ. This is the formula for drift field. Formula based question. That's it. Next question number 18. Copper wire is there, okay, with cross sectional area ಕೊಟ್ಟಿದ್ದಾರೆ 2 into 10⁻⁻6 meter square. ಮತ್ತೆ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿನೂ ಕೊಟ್ಟಿದ್ದಾರೆ ಸ್ಮಾಲ್ ಎನ್. ಅಂಡ್ ಇಫ್ ದಿಸ್ ವೈರ್ ಕ್ಯಾರಿ 16 ಆಂಪಿಯರ್ ಆಫ್ ಕರೆಂಟ್ ದೆನ್ ದ ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿದ್ದಾರೆ 6. ನೋಡ್ರಿ, ಡ್ರಿಫ್ಟ್ ವೆಲಾಸಿಟಿ ಕಂಡುಹಿಡಿಬೇಕು, ಕರೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಹತ್ರ ಇರೋದು ಒಂದೇ ಫಾರ್ಮುಲಾ, ಏನದು? ಐ ಇಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ. ಅಷ್ಟೇ ನೋಡಿ, ಇದ್ರೆ ಫಾರ್ಮುಲಾ ಹಾಕೋದು ಮುಗಿಯೋದು. ಸೊ ಡ್ರಿಫ್ಟ್ ವೆಲಾಸಿಟಿ ಏನಾಗ್ತದೆ? ವಿ ಡಿ ಐ ಬೈ ಎನ್ ಎ ಇ, ಹೌದಲ್ಲ? ಸೊ ಐ ಬೈ ಎನ್ ಎ ಇ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗ್ದೋಯ್ತು. ಕರೆಂಟ್ ಎಷ್ಟಿದೆ? 16 ಡಿವೈಡೆಡ್ ಬೈ ಎನ್ ಎಷ್ಟಿದೆ? ಫ್ರೀ ಡೆನ್ಸಿಟಿ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ, ಮೀಟರ್ ಕ್ಯೂಬಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಲ್ಲ, ಅಥವಾ ಆಪ್ಷನ್ ಮಿಲಿಮೀಟರ್, ಓಕೆ, ಮೀಟರ್ ಪರ್ ಸೆಕೆಂಡ್ ಇದೆ, ಮೀಟರ್ ಕನ್ವರ್ಟ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಏನಾಗುತ್ತೆ? 5 ಇಂಟು 10⁻22 ಇಂಟು ಸೆಂಟಿ ಕ್ಯೂಬ್ ಅಂದ್ರೆ ಎಷ್ಟು? 10⁻². ಅಲ್ಲಿಗೆ ಏನಾಗುತ್ತೆ? ಪರ್ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 10⁻+6 ಆಗುತ್ತೆ. ಇಂಟು ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಡಿದ್ರೆ 2 ಇಂಟು 10⁻⁻6 ಅಂತ, ಹೌದಾ? ಇಂಟು ಇ 1.6 ಇಂಟು 10⁻⁻19. ಸೊ ಇಫ್ ವಿ ಕ್ಯಾಲ್ಕುಲೇಟ್ ಇಟ್, ಯು ಆರ್ ಗೋಯಿಂಗ್ ಟು ಗೆಟ್ 16 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಾಗುತ್ತೆ? 16 ಆಗುತ್ತೆ ಇಂಟು 10⁻, ಇದೆರಡು ಕ್ಯಾನ್ಸಲ್ ಆಗುತ್ತಾ? ಓಕೆ, ಅಲ್ಲಿಗೆ 19 22 ಎಷ್ಟಾಗುತ್ತೆ? -3. 10 to the power of -3, 10 to the power +3, ಸಾರಿ. ಅಲ್ಲಿಗೆ 16 ಹೊರಟೋಗ್ತದೆ. ಅಲ್ಲಿಗೆ ನ್ಯೂಮರೇಟರ್ಗೆ ಹೋದ್ರೆ ಇದೇನಾಗ್ತದೆ? 10⁻³ ಮೀಟರ್ ಪರ್ ಸೆಕೆಂಡ್. ಸೊ 10⁻³ ಅಂತ ಅಂದ್ರೆ 0.001 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಇಲ್ಲಿ ಕನ್ವರ್ಷನ್ ಗೊತ್ತಾಯ್ತಲ್ವಾ? ಎನ್ ಮೈನಸ್ ಸೆಂಟಿಮೀಟರ್ ಕ್ಯೂಬ್ ಇದೆ, ಪರ್ ಸೆಂಟಿಮೀಟರ್ ಕ್ಯೂಬ್. ಸೆಂಟಿಮೀಟರ್ ಕ್ಯೂಬ್ ಇದ್ರೆ -6 ಆಗಿರುತ್ತೆ, ಪರ್ ಸೆಂಟಿಮೀಟರ್ ಕ್ಯೂಬ್ ಇರೋದ್ರಿಂದ -10⁻+6 ಆಗುತ್ತೆ. ಇದೇ ಫ್ಯಾಕ್ಟರ್. ಓಕೆ, ಸೊ ಅದು ಕನ್ವರ್ಷನ್ ತಪ್ಪು ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ತಪ್ಪಾಗ್ಬಿಡುತ್ತೆ. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 19. ವೆನ್ 5 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಅಪ್ಲೈಡ್ ಟು ಎ ವೈರ್ ಇದೆ, 5 ವೋಲ್ಟ್ ಡಿಫರೆನ್ಸ್ ಅಪ್ಲೈ ಮಾಡ್ತಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಲೆಂತ್ ಎಷ್ಟಿದೆ ಅದ್ರದ್ದು? 0.1 ಮೀಟರ್. ಮತ್ತೆ ಅದರ ಡ್ರಿಫ್ಟ್ ಸ್ಪೀಡ್ ಎಷ್ಟು ಬಂದಿದೆಯಂತೆ ಎಲೆಕ್ಟ್ರಾನ್ಸ್? 2.5 ಇದೆ. ಇಫ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಕೊಟ್ಟಿದ್ದಾನೆ 10⁻28 ಪರ್ ಮೀಟರ್ ಕ್ಯೂಬ್ ಇದೆ ಡೈರೆಕ್ಟ್ ಆಗಿ. ರೆಸಿಸ್ಟಿವಿಟಿ ಇಸ್ ಕ್ಲೋಸ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆಸಿಸ್ಟಿವಿಟಿ ಕಂಡುಹಿಡಿಬೇಕು. ಸೊ ಫಾರ್ ದಟ್ ನಾವು ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಕ್ಯಾನ್ ವಿ ಯೂಸ್ ದಿಸ್ ಫಾರ್ಮುಲಾ? ಯಾಕೆಂದ್ರೆ 5 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ, ಡ್ರಿಫ್ಟ್ ಸ್ಪೀಡ್ ಇದೆ, ಆಮೇಲೆ ಲೆಂತ್ ಇದೆ, ಇದಕ್ಕೆ ಎಲ್ಲ ರಿಲೇಟ್ ಆಗುವಂಥದ್ದು. ಡ್ರಿಫ್ಟ್ ಫಾರ್ಮುಲಾ ಬರ್ಕೊಂಡು ಬೇಡ. ಐ ಇಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ. ಫಸ್ಟ್ ಐ ಇಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ ಬರ್ಕೊಳ್ಳೋಣ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಡಿ. ಹಾಗಾದ್ರೆ ಕರೆಂಟ್ ಶುಡ್ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಏನಾಗುತ್ತೆ? ವಿ ಬೈ ಆರ್ ಆಗುತ್ತಾ? ವೋಲ್ಟೇಜ್ ಇಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ. ಓಕೆ, ರೆಸಿಸ್ಟಿವಿಟಿ ಬೇಕಲ್ವಾ? ಅಲ್ಲಿಗೆ ಏನ್ ಮಾಡೋಣ? ವೋಲ್ಟೇಜ್ ಇಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ ಈ ಕಡೆ ತಗೊಂಡ್ ಬಂದು ಇಂಟು ಆರ್ ಈ ಕಡೆ ತಗೊಂಡ್ ಬನ್ನಿ. ಇಲ್ಲಿಗೆ ವೋಲ್ಟೇಜ್ ಇಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ ರೆಸಿಸ್ಟೆನ್ಸ್ ಜಾಗದಲ್ಲಿ ರೋ ಇಂಟು ಎಲ್ ಬೈ ಎ ಬರ್ಕೊಂಡ್ಬಿಟ್ರಿ, ಮುಗ್ದೋಯ್ತು. ಇಲ್ಲಿ ಏರಿಯಾ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೀವೇ ಬೇಕಾದ್ರೇನು ರೆಸಿಸ್ಟಿವಿಟಿ ರೋಗೆ ರಿರೈಟ್ ಮಾಡ್ಕೊಳ್ಳಿ. ರೋ ಏನಾಗುತ್ತೆ? ವೋಲ್ಟೇಜ್ ಡಿವೈಡೆಡ್ ಬೈ ಎನ್ ಇ ವಿ ಡಿ, ಎನ್ ಇ ವಿ ಡಿ ಇಂಟು ಎಲ್. ಸೊ ಅಲ್ಲಿಗೆ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ರೋ ಇಸ್ ಈಕ್ವಲ್ ಟು ವೋಲ್ಟೇಜ್ ಎಷ್ಟು? 5 ವೋಲ್ಟ್ ಡಿವೈಡೆಡ್ ಬೈ ಎನ್ ಎಷ್ಟು? ನಂಬರ್ ಡೆನ್ಸಿಟಿ 8 ಇಂಟು 10⁻28 ಇಂಟು 1.6 ಇಂಟು 10⁻⁻19 ಇಂಟು ವಿ ಡಿ ಡ್ರಿಫ್ಟ್ ಸ್ಪೀಡ್ 2.5 ಇಂಟು 10⁻⁻4. ಆಮೇಲೆ ಎಲ್ ಲೆಂತ್ ಆಫ್ ದ ವೈರ್ ಕೊಟ್ಟಿದ್ದಾರೆ ನೋಡ್ರಿ 0.1. ಸೊ 0.1. ಸೊ ಇಫ್ ಯು ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ ರೋ ರೆಸಿಸ್ಟಿವಿಟಿ ಆಸ್ 1.56. ಸೊ 0.156 ಇಂಟು 10⁻⁻4 ಬರುತ್ತೆ. ಅಥವಾ ಇದನ್ನೇನಂತ ಬರೀಬೋದು? ನಿಯರ್ಲಿ 1.6 ಅಂತ ಬರೀಬೋದು. ಶಿಫ್ಟ್ ಮಾಡಿಕೊಂಡು ಅಲ್ಲಿಗೆ ಏನಾಗುತ್ತೆ? ಇದು -5 ಆಗುತ್ತೆ. ಕರೆಕ್ಟಾ? -5 ಓಮ್ ಮೀಟರ್. ಯಾವುದಿದೆ ಆಪ್ಷನ್ ನಮಗೆ?
Option B. Okay. Can we take next question? Suppose the drift speed Vd and electric field varies like this, directly proportional to root E. Then the Vi graph of the wire made from that material will be ಅಂತ ಕೇಳಿದ್ರೆ ಇಲ್ಲಿ ವೋಲ್ಟೇಜ್ ಮತ್ತೆ ಡ್ರಿಫ್ಟ್ ಸ್ಪೀಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾದ್ರೆ ವೋಲ್ಟೇಜ್ ಮತ್ತೆ ಕರೆಂಟ್ ಗ್ರಾಫ್. ಸೊ ಇದು ಕೊಟ್ಟರೆ ನೋಡಿ, ಇಟ್ ವಿಲ್ ಬಿ ಗಿವನ್ ಟು ಯು. ಈಗ ಏನ್ ಮಾಡೋದು ಅಂತಂದ್ರೆ ಇದನ್ನೇ ತಗೋಣ. ವಿ ಡಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ನ ರೂಟ್. ಈಗ ಇದನ್ನ ಸ್ಕ್ವೇರ್ ಮಾಡ್ಕೊಡಿ ಎರಡು ಕಡೆ. ಡ್ರಿಫ್ಟ್ ಸ್ಪೀಡ್ ಸ್ಕ್ವೇರ್ ಏನಾಗುತ್ತೆ, ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಈಗ ನಮಗೆ ಫಾರ್ಮುಲಾ ಎರಡು ಗೊತ್ತಿರ್ಬೇಕು. ಏನು ಡ್ರಿಫ್ಟ್ ಸ್ಪೀಡ್ ಫಾರ್ಮುಲಾ ಏನು, ಐ ಈಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ ನ. ಅಲ್ಲಿಗೆ ಹಿಯರ್ ವಿ ಕ್ಯಾನ್ ಸಿ ದಟ್ ಡ್ರಿಫ್ಟ್ ಸ್ಪೀಡ್ ಪ್ರಪೋರ್ಷನಲ್ ಟು ಕರೆಂಟ್. ಅಲ್ಲಿಗೆ ಬರ್ಕೊಳ್ಳಿ ಐ, ಬಟ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕು ಪ್ರಪೋರ್ಷನಲ್ ಟು. ಒನ್ ಮೋರ್ ಫಾರ್ಮುಲಾ ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿ ವಿ ಬೈ ಡಿ ಎಕ್ಸ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಲೆಂತ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಗದಲ್ಲಿ ಏನಂತ ಬರೆಯುವುದು, ಪೊಟೆನ್ಷಿಯಲ್ ಡಿಫರೆನ್ಸ್ ಬರೆಯಬಹುದು, ವೋಲ್ಟೇಜ್. ಅಲ್ಲಿಗೆ ಫಾರ್ಮುಲಾ ಏನಾಯ್ತು, ಸರಿ, ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ಕರೆಂಟ್ ಅಂಡ್ ವೋಲ್ಟೇಜ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವೋಲ್ಟೇಜ್ ಇಸ್ ಕರೆಂಟ್ ಸ್ಕ್ವೇರ್ ಪ್ರಪೋರ್ಷನಲ್ ಟು ವೋಲ್ಟೇಜ್. ಅಲ್ಲಿಗೆ ಗ್ರಾಫ್ ಅನ್ನು ಹಾಕಿದ್ರೆ ಯಾವ ಕಡೆ ಬೆಂಡ್ ಆಗಬೇಕು, ಕರೆಂಟ್ ಕಡೆ ಬೆಂಡ್ ಆಗಬೇಕು. ಕರ್ವ್ ಇಲ್ಲಿದೆ ನೋಡಿ, ಸ್ಟ್ರೈಟ್ ಹೋಗಲ್ಲ. ಇಟ್ ಬೆಂಡ್ಸ್ ಟುವರ್ಡ್ಸ್ ದ ಕರೆಂಟ್ ವ್ಯಾಲ್ಯೂ. ಸಿ, ಈ ಕಡೆ ಬೆಂಡ್ ಆಗುತ್ತೆ ನೋಡಿ, ಕರೆಂಟ್ ಕಡೆ. ಸೊ ಹಾಗಾದ್ರೆ ಕ್ವಶನ್ ನಂಬರ್ 20ಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇದ್ರೆ ಏನಂತ ಬಂದಿರೋದು, ದಿಸ್ ದ ಗ್ರಾಫ್ ವೇರ್ ವಿ ಪ್ರಪೋರ್ಷನಲ್ ಟು ಐ. ಫಸ್ಟ್ ಒನ್. Second one, V square proportional to I. Okay. Third one, V proportional to I na square. So power ಯಾವ ಕಡೆ ಜಾಸ್ತಿ ಆಗುತ್ತೆ, ಕರ್ವ್ ಆ ಕಡೆ ಬೆಂಡ್ ಆಗ್ತದೆ ಅಂತ. Next, question number 21. Drift speed of electrons when 1.5 ampere current flows through copper wire of cross section 5 millimeter square is V. If the electron density of copper is 9, then the V in millimeter per second ಅಂತ ಕೇಳಿದ್ರೆ. ಹಾಗಾದ್ರೆ ಡ್ರಿಫ್ಟ್ ಸ್ಪೀಡ್ ಕಂಡುಹಿಡಿಬೇಕು. ವೆರಿ ಸಿಂಪಲ್ ಕ್ವಶನ್. ಏನ್ ಕೊಟ್ಟಿದ ನಮಗೆ, ಕರೆಂಟ್ ಕೊಟ್ಟಿದ ನೋಡ್ರಿ. ಸೊ ವಾಟ್ ಇಸ್ ದ ರಿಲೇಷನ್? So for this one, use the formula I is equal to NAE VD. So you need drift velocity ಅಲ್ಲ, VD ಏನಾಗುತ್ತೆ I by NAE. ನೋಡಿ ಸರ್, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಫಾರ್ಮುಲಾ ಅಂದ್ರೆ, ಇಲ್ಲಿ ಕರೆಂಟ್ ಕೊಟ್ಟಿದಾನಲ್ಲ. ಸೊ ಕರೆಂಟ್ ಡ್ರಿಫ್ಟ್ ಸ್ಪೀಡ್ ಕೇಳಿದ್ರೆ ಇದೊಂದೇ ರಿಲೇಷನ್ ಇರೋವಂಥದ್ದು. ಹಾಗಾಗಿ ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಕರೆಂಟ್ ಎಷ್ಟು, 1.5 ಡಿವೈಡೆಡ್ ಬೈ ನಂಬರ್ ಡೆನ್ಸಿಟಿ ಕೊಡೋದನ್ನು 9 ಇಂಟು 10⁻28 ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಬಿಟ್ಟವನು. ಎಷ್ಟಿದೆ, 5 ಮಿಲಿಮೀಟರ್ ಸ್ಕ್ವೇರ್. 5 ಮಿಲಿ ಅಂದ್ರೆ -3, ಸ್ಕ್ವೇರ್ ಅಂದ್ರೆ ಏನಾಗುತ್ತೆ -6 ಆಗುತ್ತೆ. ಇಂಟು ಚಾರ್ಜ್ ವ್ಯಾಲ್ಯೂ, ಈ ವ್ಯಾಲ್ಯೂ 1.6 ಇಂಟು 10⁻19. ಅಲ್ಲಿಗೆ ವಿ ಡಿ. ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 0.02 ಬರುತ್ತೆ. 0.02 -3 ಮೀಟರ್ ಪರ್ ಸೆಕೆಂಡ್. ಅವ್ರು ಕೇಳಿರೋದು ಮಿಲಿಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆನ್ಸರ್ ಇಡ್ರಿ ಅಂತ. ಸೊ ಅಲ್ಲಿಗೆ ಏನಾಗುತ್ತೆ, 0.02 millimeter per second, which is the correct. Okay, now can we take the next question? Question number 22. A charged particle having drift speed, ಮತ್ತೆ ಡ್ರಿಫ್ಟ್ ಸ್ಪೀಡೇ ಕೊಟ್ಟಿದ್ದಾನೆ. ವಿ ಡಿ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಹಾಗಿದ್ರೆ ಮೊಬಿಲಿಟಿ ಎಷ್ಟಂತ. ವೆರಿ ವೆರಿ ಸಿಂಪಲ್ ಕ್ವಶನ್. ಡ್ರಿಫ್ಟ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ಮೊಬಿಲಿಟಿ ಕೇಳಿದಾಗ ಮೊಬಿಲಿಟಿ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಮೊಬಿಲಿಟಿ ಡೈರೆಕ್ಟ್ ಫಾರ್ಮುಲಾ ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ. ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡ್ರಿಫ್ಟ್ ವೆಲಾಸಿಟಿ ಏನಾಗಿದೆ, 7.5 ಇಂಟು 10⁻⁻4 ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ, 3 ಇಂಟು 10⁻⁻10. ಸೊ ಡಿವೈಡ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 2.5 ಬರುತ್ತೆ. ಸೊ 2.5 ಇರೋದು ಯಾವ್ದು ನೋಡ್ಕೊಳ್ಳಿ, 2.5 ಇಂಟು 10⁻6 6 ಬರುತ್ತೆ. ಸೊ ಮೀಟರ್ ಸ್ಕ್ವೇರ್ per volt per second is the answer. ಯಾವ್ದಿದೆ ಆಪ್ಷನ್, ಆಪ್ಷನ್ ಬಿ. ಬಿ is the correct answer. Can we take next question? Question number 23. Match the following. So match ಮಾಡೋಣ. Ohm's law is applicable for ಯಾವ್ದಕ್ಕೆ, Ohm's law ಯಾವ್ದಕ್ಕೆ ಅಪ್ಲಿಕೇಬಲ್ ಆಗ್ತದೆ, ಮೆಟಲ್ಸ್ಗೆ. ಆಮೇಲೆ Ohm's law is not applicable for, ಇಲ್ಲೇ ಕಾಣಿಸುತ್ತೆ ನೋಡ್ರಿ, ಡಯೋಡ್ಸ್, ಎಲೆಕ್ಟ್ರೋಲೈಟ್ಸ್, ಸೆಮಿ ಕಂಡಕ್ಟರ್ಸ್ ಅಪ್ಲಿಕೇಬಲ್ ಆಗಲ್ಲ. ನೆಕ್ಸ್ಟ್ ಅಲಾಯ್ಸ್. ಅಲಾಯ್ಸ್ ಏನಿರುತ್ತೆ, ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ ಅಲಾಯ್ಸ್ಗೆ. ಸೊ ದೇ ಆರ್ ಹ್ಯಾವಿಂಗ್ ಗ್ರೇಟರ್ ರೆಸಿಸ್ಟಿವಿಟಿ. ಹಾಗಾದ್ರೆ ಎಗೆ ಪಿ ಇರೋದು ಯಾವುದು, ಎಗೆ ಪಿ ಇರೋದು ಒಂದೇ, ಬಿಗೆ ಆರ್ ಮತ್ತೆ ಸಿಗೆ ಕ್ಯೂ. ಯಾವ್ದಿದೆ ನೋಡಿ ಇಲ್ಲಿ,
B option. So B is the correct answer. Next, which of the following voltage ಮತ್ತೆ current graph represent ohmic conductors ಅಂತ. ವೆರಿ ಸಿಂಪಲ್ ಕ್ವಶನ್. ohmic conductors ಏನಿರಬೇಕು? V proportional to I ಇರಬೇಕು. ಇದರಲ್ಲಿ ಯಾವ್ದಿದೆ? V proportional to I. This is V proportional to I. ಹಾಗಾದ್ರೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್. ಉಳಿದ ಅದು ಬರಲ್ಲ. ಇಲ್ಲೇನಿದೆ? ಐ ಪ್ರೊಪೋರ್ಷನಲ್ ಟು ವಿ ಸ್ಕ್ವೇರ್ ಬರುತ್ತೆ. ಇಲ್ಲಿ ವಿ ಪ್ರೊಪೋರ್ಷನಲ್ ಟು ಐ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಫಸ್ಟ್ ಒನ್ is the correct answer. Next question number 25. Which of the following correct IV graph for good conductors? ನೋಡ್ರಿ, ಕಂಡಕ್ಟರ್ಸ್ ಅಂತ ಕೇಳಿದ್ರೆ ಇದು ಗುಡ್ ಕಂಡಕ್ಟರ್ಸ್ ಅಂತ ಕೇಳ್ತಾರೆ. ಗುಡ್ ಕಂಡಕ್ಟರ್ಸ್ ಹೈ ಟೆಂಪರೇಚರ್ ಅಲ್ಲಿ ಏನಾಗ್ತದೆ, ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಸೊ ಸ್ಟ್ರೈಟ್ ಲೈನ್ ಬರಲ್ಲ. ಹಾಗಾದ್ರೆ ನೋಡ್ರಿ, ಇದು ಸ್ಟ್ರೈಟ್ ಲೈನ್ ಇದೆ ಅಂತ ಇದಕ್ಕೆ ಹಾಕ್ಬಿಟ್ರ ಆಕ್ಚುಲಿ ಆನ್ಸರ್ 25ಗೆ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇಲ್ಲೇನಾಗುತ್ತೆ ನೋಡ್ರಿ, ಸ್ವಲ್ಪ ಡಿವಿಯೇಷನ್ ಇದೆ ನೋಡಿ ಅಟ್ ಹೈ ಟೆಂಪರೇಚರ್. ಸೊ ಸ್ವಲ್ಪ ಡಿವಿಯೇಷನ್ಸ್ ಇರೋದ್ರಿಂದ ಆಕ್ಚುಲಿ ಹಿಂಗ್ ಹೋಗ್ಬೇಕಾಗಿತ್ತು, ಅದೇನಾಗುತ್ತೆ ಹೀಗೆ ಹೋಗುತ್ತೆ. ಸಾಲಿಡ್ ಲೈನ್ ಇಂಡಿಕೇಟ್ಸ್ ದ ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ತನಕ ಓಮ್ಸ್ ಲಾ ಅಪ್ಲಿಕೇಬಲ್, ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಡಿವಿಯೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ಗ್ರಾಫ್ ಫಾರ್ ಗುಡ್ ಕಂಡಕ್ಟರ್. ಡೋಂಟ್ ಪುಟ್ ದಿಸ್ ಒನ್. ಇವೆರಡು ಕೊಟ್ಟಾಗ ಇದೇ ಕರೆಕ್ಟ್ ಆನ್ಸರ್, ನಾಟ್ ಸಿ. ಓಕೆ, ಹಾಗಾದ್ರೆ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 26. ರೇಂಜ್ ಆಫ್ ರೆಸಿಸ್ಟಿವಿಟಿ ಅಂತ ಕೇಳೋಣ ನೋಡಿ. ರೆಸಿಸ್ಟಿವಿಟಿ ಆಫ್ ಯಾವ್ದು? ಮೆಟಲ್ಸ್. ಮೆಟಲ್ಸ್ ರೆಸಿಸ್ಟಿವಿಟಿ ಎಷ್ಟಿರುತ್ತೆ ಅಂದ್ರೆ 10⁻⁻6 ಆರ್ಡರ್ ಇರುತ್ತೆ. ಜನರಲಿ -6 -7 ಈ ತರ ಆರ್ಡರ್ ಇರುತ್ತೆ. ಹಾಗಾಗಿ -8 to -6 ಇಸ್ ದ ಕರೆಕ್ಟ್. -6 -7 -8 ತನಕನೂ ಅದರ ರೆಸಿಸ್ಟಿವಿಟಿ ವೇರಿ ಆಗುತ್ತೆ. Okay, so answer is -6 to -8, ಅಥವಾ -8 to -6 ohm meter power. This is the range of resistivities. Next question, question number 27. IV are represent the current and voltage. ಅದು ನಮಗೆ ಗೊತ್ತು. ಇಲ್ಲಿ ನೋಡಿ, ಕರೆಂಟ್ ಮತ್ತೆ ವೋಲ್ಟೇಜ್ ಗ್ರಾಫ್ಗಳು. In a metal of resistance R, the IV graph for two different temperatures ಕೊಟ್ಟಿದ್ದಾನೆ. So T1 and T2. Then ಹಾಗಾದ್ರೆ ಬೇರೆ ಬೇರೆ ಟೆಂಪರೇಚರ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಡೆಫಿನೆಟ್ಲಿ ಏನಾಗುತ್ತೆ, ಐ ವಿ ಗ್ರಾಫು ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವ ಟೆಂಪರೇಚರ್ ಜಾಸ್ತಿ ಇದೆ T1 ಮತ್ತೆ T2 ನಲ್ಲಿ ಅಂತ ಕೇಳಿದ. ಹೆಂಗ್ ಗೊತ್ತಾಗುತ್ತೆ ಸರ್ ನಮ್ಗೆ ಅಂದ್ರೆ, ಡೆಫಿನೆಟ್ಲಿ ನಾವೇನ್ ಮಾಡ್ಬೇಕು, ಸ್ಲೋಪ್ ಅನ್ನ ಹಾಕೊಳ್ಬೇಕು. ಸ್ಲೋಪ್ ಏನ್ ಹೇಳುತ್ತೆ? ಸ್ಲೋಪ್ ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನೋಡ್ರಿ, ಸ್ಲೋಪ್ ಅಂದ್ರೆ ದಿಸ್ ಬೈ ವೈ ಆಕ್ಸಿಸ್ ಕಾಂಪೊನೆಂಟ್ ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಕಾಂಪೊನೆಂಟ್. ವಾಟ್ ಈಸ್ ವೈ ಆಕ್ಸಿಸ್ ಕಾಂಪೊನೆಂಟ್? ಕರೆಂಟ್ ಡಿವೈಡೆಡ್ ಬೈ ಎಕ್ಸ್ ಆಕ್ಸಿಸ್ ಕಾಂಪೊನೆಂಟ್ ವೋಲ್ಟೇಜ್. ವಾಟ್ ಈಸ್ ಐ ಬೈ ವಿ? 1 ಬೈ ರೆಸಿಸ್ಟ್. ಕರೆಕ್ಟ್ ಅಲ್ಲ? ಸೊ ಇದು ಗ್ರಾಫ್ ಇಂದ ಬಂದಿದ್ದು. ಬಟ್ ಇನ್ನೊಂದ್ ಕಡೆ ನಮ್ಗೆ ಏನ್ ಗೊತ್ತು, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಏನು ಫಾರ್ ಎ ಕಂಡಕ್ಟರ್? ಟೆಂಪರೇಚರ್. ಹಾಗಾದ್ರೆ ಮೋರ್ ರೆಸಿಸ್ಟೆನ್ಸ್ ಮೋರ್ ಟೆಂಪರೇಚರ್. ಇಲ್ಲೇನಾಗಿದೆ ಈ ಗ್ರಾಫ್ ಅಲ್ಲಿ, ಮೋರ್ ರೆಸಿಸ್ಟೆನ್ಸ್ ಲೆಸ್ ಸ್ಲೋಪ್. ಸೊ ಮೋರ್ ರೆಸಿಸ್ಟೆನ್ಸ್ ಮೋರ್ ಟೆಂಪರೇಚರ್ ಲೆಸ್ ಸ್ಲೋಪ್. ಹಾಗಾದ್ರೆ ಹೈ ರೆಸಿಸ್ಟೆನ್ಸ್ಗೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಸ್ಲೋಪ್ ಏನಿರುತ್ತೆ ಕಡಿಮೆ ಇರುತ್ತೆ. ಸ್ಲೋಪ್ ಕಡಿಮೆ ಇರೋದು ಯಾವುದು? ಇದು. ಸ್ಲೋಪ್ ಕಡಿಮೆ ಇದೆ, ಲೆಸ್ ಸ್ಲೋಪ್ ಮೋರ್ ರೆಸಿಸ್ಟೆನ್ಸ್. ಮೋರ್ ರೆಸಿಸ್ಟೆನ್ಸ್ ಮೀನ್ಸ್ ಮೋರ್ ಟೆಂಪರೇಚರ್. ದಟ್ಸ್ ಇಟ್. ಹಾಗಾದ್ರೆ ಇದರ T2 ಸ್ಲೋಪ್ ಕಡಿಮೆ, T2 ಸ್ಲೋಪ್ ಕಡಿಮೆ, ಸ್ಲೋಪ್ ಕಡಿಮೆ, ರೆಸಿಸ್ಟೆನ್ಸ್ ಜಾಸ್ತಿ, ಸೊ ಟೆಂಪರೇಚರ್ ಕೂಡ ಜಾಸ್ತಿ. ಸೊ ಆನ್ಸರ್ ಈಸ್ T2 ಈಸ್ ಗ್ರೇಟರ್ ದೆನ್ T1 ಅಥವಾ T1 is less than T2. ಹಾಗಾದ್ರೆ ಆಪ್ಷನ್ ಯಾವುದು? T2 ಜಾಸ್ತಿ ಇರುತ್ತೆ, T1 ಕಡಿಮೆ ಇರುತ್ತೆ. ಸೊ T1 is less than T2 ಅಂತ ಅದರ ಅರ್ಥ. ಇದನ್ನೇ ಬೇಕಾದ್ರೆ ಉಲ್ಟಾ ಕೇಳ್ಬೋದು. ಉಲ್ಟಾ ಕೇಳ್ಬೋದು ಅಂದ್ರೆ, ಈ ಕಡೆ ವೋಲ್ಟೇಜ್ ಈ ಕಡೆ ಕರೆಂಟ್ ತಗೊಂಡಾಗ ಏನಾಗ್ತದೆ ನೋಡ್ರಿ, ಚೇಂಜ್ ಆಗ್ಬಿಡುತ್ತೆ. ಈ ಕಡೆ ಕರೆಂಟ್ ಈ ಕಡೆ ವೋಲ್ಟೇಜ್ ತಗೊಂಡ್ರೆ, ಸಪೋಸ್ ಇಲ್ಲಿ ಸ್ಲೋಪ್ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಕಾಂಪೊನೆಂಟ್, ಇದು ವೈ ಆಕ್ಸಿಸ್ ಇದು ಎಕ್ಸ್ ಆಕ್ಸಿಸ್. ಅಲ್ಲಿಗೆ ಏನಾಗುತ್ತೆ, ಸ್ಲೋಪ್ ಈಸ್ ವಿ ಬೈ ಐ. ವಾಟ್ ಈಸ್ ವಿ ಬೈ ಐ? ಆರ್. ಆರ್ ಪ್ರಪೋರ್ಷನಲ್ ಏನು? ಟೆಂಪರೇಚರ್. ಸೊ ಮೋರ್ ಟೆಂಪರೇಚರ್ ಮೋರ್ ರೆಸಿಸ್ಟೆನ್ಸ್ ಮೋರ್ ದಿಸ್ ದ ಸ್ಲೋಪ್. ಸೊ ನೋಡ್ಕೊಳ್ಬೇಕು ನಾವು, ಕಾಂಪೊನೆಂಟ್ ವೇರಿಯಬಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವುದು, ವೈ ಆಕ್ಸಿಸ್ ಅಲ್ಲಿ ಯಾವ್ದು ತಗೊಂಡು ನಾನು ಏನಾದ್ರ ಮೇಲೆ ಡಿಸೈಡ್ ಮಾಡಬೇಕು. ನಾಟ್ ಆಲ್ವೇಸ್ ದಿಸ್ ಇಸ್ ಕರೆಕ್ಟ್, ಡಿಪೆಂಡಿಂಗ್ ಅಪಾನ್ ದ ವೇರಿಯಬಲ್ಸ್ ವಿಚ್ ಆರ್ ಟೇಕನ್ ಇನ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ನೆಕ್ಸ್ಟ್, ಇಲ್ಲೇ ಬಂತಲ್ಲ ಅದೇ ತರ ಕ್ವಶನ್ ಬಂದ್ ನೋಡ್ರಿ. ಈ ಕಡೆ ಕರೆಂಟ್ ತಗೊಂಡವನು, ಈ ಕಡೆ ವೋಲ್ಟೇಜ್ ತಗೊಂಡವನೆ. ಇಲ್ಲೇನ್ ತಗೊಂಡಿದ್ದೆ, ಈ ಕಡೆ ವೋಲ್ಟೇಜ್ ಎಕ್ಸ್ ಆಕ್ಸಿಸ್ ಅಲ್ಲಿ, ವೋಲ್ಟೇಜ್ ವೈ ಆಕ್ಸಿಸ್ ಅಲ್ಲಿ. ಇಲ್ಲಿ ವೈ ಆಕ್ಸಿಸ್ ಅಲ್ಲಿ ವೋಲ್ಟೇಜ್, ಎಕ್ಸ್ ಆಕ್ಸಿಸ್ ಅಲ್ಲಿ ಕರೆಂಟ್ ತಗೊಂಡವನೆ. ಸೊ ಅಲ್ಲಿಗೆ ಏನಾಗುತ್ತೆ, ಸ್ಲೋಪ್ ಈಸ್ ವಿ ಬೈ ಐ. ನಥಿಂಗ್ ಬಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಟು ಟೆಂಪರೇಚರ್. ಯಾವ್ದು ಜಾಸ್ತಿ ಅಂತ ಕೇಳಿದಾನ? ರಿಲೇಷನ್ ಬಿಟ್ವೀನ್ T1 ಅಂಡ್ T2 ಅಂತ ಕೇಳಿದಾನ. ಹೌದಾ? ಸೊ ಸೇಮ್ ಕ್ವಶನ್, ಬಟ್ ವೋಲ್ಟೇಜ್ ಮತ್ತೆ ಕರೆಂಟ್ ಚೇಂಜ್ ಮಾಡ್ಕೊಂಡ. ಇಲ್ಲಿ ಟೆಂಪರೇಚರ್ ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸ್ಲೋಪ್. ಹಾಗಾದ್ರೆ ಸ್ಲೋಪ್ ಜಾಸ್ತಿ. ಸೊ ಮೋರ್ ಟೆಂಪರೇಚರ್ gives more slope. ಹಾಗಾದ್ರೆ T1 has got higher slope. So T1 greater than T2 ಅಷ್ಟೇ. ಸೊ ಇಲ್ಲಿ ಯಾವ್ದಿದೆ ಆಪ್ಷನ್? T1 greater than T2. ಆಪ್ಷನ್
A ಇದೆ. So T1 greater than T2 is the correct answer. Okay, now can we take the next question? Question number 29. The electrical resistance of a conductor depends upon ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ. ಏನು? ಸೈಜ್ ಆಫ್ ದ ಕಂಡಕ್ಟರ್, ಟೆಂಪರೇಚರ್ ಆಫ್ ದ ಕಂಡಕ್ಟರ್, ಜಿಯೋಮೆಟ್ರಿ ಆಫ್ ದ ಕಂಡಕ್ಟರ್, ಆಲ್ ಆಫ್ ದೀಸ್ ಅಂತ. ಸೊ ಹಾಗಾದ್ರೆ ಎಸ್, ಸೈಜ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಏರಿಯಾ ಮತ್ತೆ ಡೈಮೆನ್ಷನ್ಸ್, ಲೆಂತ್, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಜಿಯೋಮೆಟ್ರಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾದ್ರೆ ಆಪ್ಷನ್ ಯಾವುದು? ಆಲ್ ಆಫ್ ದೀಸ್ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ದ ರೆಸಿಸ್ಟೆನ್ಸ್ ಆಫ್ ಹೀಟಿಂಗ್ ಎಲಿಮೆಂಟ್ ಅಂತ. ಹೀಟಿಂಗ್ ಎಲಿಮೆಂಟ್ ಇಸ್ 99 ಓಮ್ ಅಟ್ ರೂಮ್ ಟೆಂಪರೇಚರ್. ಹಾಗಾದ್ರೆ ಇಲ್ಲಿ ಕ್ವಶನ್ ಯಾವ್ದ್ರ ಮೇಲಿದೆ? ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್ ಮೇಲೆ ಕ್ವಶನ್. ಈಗ ರೆಸಿಸ್ಟೆನ್ಸ್ ಎಷ್ಟಿದೆ? 99 ಇದೆ. ರೂಮ್ ಟೆಂಪರೇಚರ್ ಎಷ್ಟು ತಗೊಳ್ಳೋಣ? ಕ್ಯಾನ್ ಐ ಟೇಕ್ 27 ಡಿಗ್ರಿ ಸೆಲ್ಸಿಯಸ್ ತಗೊಳ್ಳೋಣ. ಹಾಗೆ ವಾಟ್ ಈಸ್ ದ ಟೆಂಪರೇಚರ್ ಆಫ್ ದ ಎಲಿಮೆಂಟ್? ಅಂದ್ರೆ ಟೆಂಪರೇಚರ್ ಕೇಳಿದಾನೆ. ಇಫ್ ರೆಸಿಸ್ಟೆನ್ಸ್ ಇಸ್ ಫೌಂಡ್ ಟು ಬಿ 116, ಹಾಗಿದ್ರೆ ರೆಸಿಸ್ಟೆನ್ಸ್ ಏನಾದ್ರೂ 116 ಓಮ್ ಇದ್ರೆ ಕರೆಸ್ಪಾಂಡಿಂಗ್ ಟೆಂಪರೇಚರ್ ಏನು? T2 ಕಂಡುಹಿಡಿಬೇಕು. ಅದಕ್ಕೆ ನಮಗೆ ಡೆಫಿನೆಟ್ಲಿ ಏನು ಕೊಡಬೇಕು? ಟೆಂಪರೇಚರ್ ಕೋಎಫಿಷಿಯಂಟ್ ಕೊಡಬೇಕು, ವಿಚ್ ಈಸ್ 1.7 ಕೊಟ್ಟಿದ್ದಾನೆ. ಸೊ ವಿಚ್ ಈಸ್ ಅಲ್ಫಾ 1.7 ಇಂಟು 10⁻⁻⁴ ಪರ್ ಡಿಗ್ರಿ ಸೆಲ್ಸಿಯಸ್. ಸೊ ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಕ್ಯಾನ್ ಯು ಯೂಸ್ ದ ಫಾರ್ಮುಲಾ ಅಲ್ಫಾ ಇಸ್ ಈಕ್ವಲ್ ಟು R2 ಮೈನಸ್ R1 ಬೈ R1 ಇಂಟು ಡೆಲ್ಟಾ ಟಿನ R2 ಹೌದಲ್ಲ. ಸೊ ಈಗ ನಿಮಗೆ ಬೇಕಾದ್ರೆ ಡೆಲ್ಟಾ ಟಿ ಈ ಕಡೆ ತಗೊಂಡ್ಬಿಡಿ. ಡೆಲ್ಟಾ ಟಿ ಇಸ್ ಈಕ್ವಲ್ ಟು R2 ಮೈನಸ್ R1 ಬೈ R1 ಇಂಟು ಅಲ್ಫಾ. ವಾಟ್ ಈಸ್ R2 ಅಂಡ್ R1? R2 is 116 minus R1 is 99 divided by R1 again 99 into alpha 1.7 into 10⁻⁻⁴. ಇಲ್ಲಿ ನ್ಯೂಮರೇಟರ್ ಎಷ್ಟಾಗುತ್ತೆ? 1.17 ಆಗುತ್ತಾ? ನ್ಯೂಮರೇಟರ್. ಡಿನಾಮಿನೇಟರ್ 168.3 ಇಂಟು 10 ನ್ಯೂಮರೇಟರ್ ಹೋಗುತ್ತೆ +4 ಆಗುತ್ತಾ? ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದನ್ನ 1010 ಬರುತ್ತೆ. ನಿಯರ್ಲಿ 1010 ಬರುತ್ತೆ. 1010 ಇಲ್ಲಿ ಡೆಲ್ಟಾ ಟಿ 1010 ಬಂತು. ಡೆಲ್ಟಾ ಟಿ ಏನಂತ ಬರ್ಕೊಳ್ಬಹುದು? ಕ್ಯಾನ್ ಐ ರೈಟ್ T2 ಮೈನಸ್ T1 is equal to 1010. ಅಲ್ಲಿಗೆ T2 is equal to 1010 plus T1. 1010 plus what is T1 over here? 27 degree Celsius. Okay, so 27. ಅಲ್ಲಿಗೆ ಏನಾಗುತ್ತೆ? ಫೈನಲ್ ಆನ್ಸರ್ 1037 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಇದೆಯಾ ನೋಡಿ ಆಪ್ಷನ್ 1037. ಹೌದಿದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ಯಾವಾಗ ಟೆಂಪರೇಚರ್ ಡಿಪೆಂಡೆನ್ಸ್ ಫಾರ್ಮುಲಾ ಕೊಟ್ಟಾಗ ಇದೊಂದೇ ಫಾರ್ಮುಲಾ ಇರೋದು, ಇದೇ ಜನರಲ್ ಫಾರ್ಮುಲಾ, ಇದನ್ನ ಯೂಸ್ ಮಾಡಿ ಅಷ್ಟೇ, ಎಲ್ಲದಕ್ಕೂ ಅಪ್ಲಿಕಬಲ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ದ ರೆಸಿಸ್ಟೆನ್ಸ್ ಆಫ್ ವೈರ್ ಇನ್ ದ ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಅಟ್ ಐಸ್ ಪಾಯಿಂಟ್ ಈಸ್ 5 ಓಮ್ ಅಂತ. ಇಲ್ಲೂ ಅಷ್ಟೇ ನೋಡ್ರಿ, ಟೆಂಪರೇಚರ್ ಡಿಪೆಂಡೆನ್ಸ್ ಐಸ್ ಪಾಯಿಂಟ್ ಅಂತ ಕೊಟ್ಟವನಿ. ವಾಟ್ ಈಸ್ ಐಸ್ ಪಾಯಿಂಟ್? ಐಸ್ ಪಾಯಿಂಟ್ ಅಂದ್ರೆ ಐಸ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ? ಐಸ್ ಇಂದು 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅವಾಗ ಕರೆಸ್ಪಾಂಡಿಂಗ್ ರೆಸಿಸ್ಟೆನ್ಸ್ ಎಷ್ಟು? 5 ಓಮ್. ಹಾಗಾದ್ರೆ ಕ್ಯಾನ್ ಐ ಟೇಕ್ T1 0 ಡಿಗ್ರಿ ಸೆಲ್ಸಿಯಸ್, ಕರೆಸ್ಪಾಂಡಿಂಗ್ R1 ಎಷ್ಟು? 5 ಓಮ್. ನೆಕ್ಸ್ಟ್ ಅಟ್ ಸ್ಟೀಮ್ ಪಾಯಿಂಟ್ ಅಂತ. ಸ್ಟೀಮ್ ಪಾಯಿಂಟ್ ಅಲ್ಲಿ ಎಷ್ಟಿದೆ ರೆಸಿಸ್ಟೆನ್ಸ್? 5.25 ಇದೆ. ಹಾಗಾದ್ರೆ ಸ್ಟೀಮ್ ಪಾಯಿಂಟ್ ಏನಂತ ಬರ್ಕೊಳ್ಬಹುದು? T2 100 ಡಿಗ್ರಿ ಸೆಲ್ಸಿಯಸ್, ಕರೆಸ್ಪಾಂಡಿಂಗ್ ರೆಸಿಸ್ಟೆನ್ಸ್ 5.25 ಓಮ್ ಬರ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಯಾವಾಗ when the thermometer is inserted in a unknown hot bath ಅಂದ್ರೆ resistance is found to be 5.5. ಓಕೆ, ಇಲ್ಲಿ ನೋಡಿ, can I take R3 ಬರ್ಕೊಳ್ಬೋದಾ? R3 ಎಷ್ಟು? 5.5 ಓಮ್. ಅನ್ನೋನ್ ಹಾಟ್ ಬಾತ್ ಅಂದ್ರೆ ಮೀನಿಂಗ್ ಅವನು ಟೆಂಪರೇಚರ್ ಅದ್ರದ್ದು ಗೊತ್ತಿಲ್ಲ ಅಂತ, ಅದನ್ನೇ ಕೇಳ್ತಾನೆ ನೋಡ್ರಿ. ಸೊ ರೆಸಿಸ್ಟೆನ್ಸ್ ದ ಟೆಂಪರೇಚರ್ ಆಫ್ ದ ಹಾಟ್ ಬಾತ್ ಎಷ್ಟು? ಹಾಗಾದ್ರೆ ಅದ್ರ ರೆಸಿಸ್ಟೆನ್ಸ್ ಟೆಂಪರೇಚರ್ ಎಷ್ಟು ಅಂತ ಕೇಳಿದಾನೆ. ಇದನ್ನ T3 ಮಾಡುವ. ಸೊ T3 ಕಂಡುಹಿಡಿಬೇಕು. ಸೊ ಅಲ್ಲಿಗೆ ಎರಡು ಟೆಂಪರೇಚರ್, ಎರಡು ರೆಸಿಸ್ಟೆನ್ಸ್ ಕೊಟ್ಟು ಆಲ್ಫಾ ಕೊಟ್ಟಿಲ್ಲ. ಆಲ್ಫಾ ಎಲ್ಲದಕ್ಕೂ ಸೇಮ್ ಇರುತ್ತೆ. ಪ್ಲಾಟಿನಮ್ ರೆಸಿಸ್ಟೆನ್ಸ್ಗೆ, ಪ್ಲಾಟಿನಮ್ ವೈರ್ಗೆ ಆಲ್ಫಾ ಸೇಮ್ ಇರುತ್ತೆ. ಹಾಗಾಗಿ ಆಲ್ಫಾ ಎಲ್ಲದಕ್ಕೂ ಸೇಮ್ ಹಾಕೊಳ್ವಾ. ಇಲ್ಲಿ ಏನ್ ಐಡಿಯಾ ಯೂಸ್ ಮಾಡ್ಬೇಕಂದ್ರೆ ನೋಡ್ರಿ, ಯಾವ್ದ್ರ ಎರಡೆರಡು ಪೇರ್ ಮಾಡ್ತಾ ಹೋಗಿ. ಇದಕ್ಕೆ ಆಲ್ಫಾ ಬರ್ಕೊಳ್ಳಿ ಫಸ್ಟ್ ಅಂಡ್ ಸೆಕೆಂಡ್ಗೆ, ಅಥವಾ ನೆಕ್ಸ್ಟ್ ಫಸ್ಟ್ ಅಂಡ್ ಸೆಕೆಂಡ್ ಆರ್ ಮಾಡಿ, ಸೆಕೆಂಡ್ ಅಂಡ್ ಥರ್ಡ್ ಆರ್ ಮಾಡಿ. ಬೆಟರ್ ಏನ್ ಮಾಡೋಗುತ್ತಾ? ಫಸ್ಟ್ ಅಂಡ್ ಥರ್ಡ್ ಮಾಡೋಣ. ಯಾಕೆಂದ್ರೆ ಇಲ್ಲಿ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಇದೆ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇವೆರಡು ಜೋಡಿ ಮಾಡಿದ್ರು ಇದಕ್ಕೂ ಏನು ಆಲ್ಫಾ ಸೇಮ್ ಇರುತ್ತಾ?
ಅಷ್ಟೇ ಸಿಂಪಲ್. ಸೊ ಆಲ್ಫಾ ಎರಡಕ್ಕೂ ಬರ್ಕೊಳ್ಳಿ, ಈಕ್ವೇಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ಗೆ ಆಲ್ಫಾ ಎಷ್ಟು R2 ಮೈನಸ್ R1 ಬೈ R1 ಇಂಟು ಡೆಲ್ಟಾ ಟಿ. ಹಾಗೆ ಸೆಕೆಂಡ್ ಒನ್ಗೆ ಆಲ್ಫಾ R3 ಮೈನಸ್ R1, ಹೌದಾ, ಸೆಕೆಂಡ್ ಪೇರ್ ಡಿವೈಡೆಡ್ ಬೈ R1 ಇಂಟು ಡೆಲ್ಟಾ ಟಿ ಒನ್ ಡೆಲ್ಟಾ T2 ಆ ಥರ ಮಾಡ್ಕೊಳ್ಳಿ. ಏನ್ ಮಾಡ್ಕೊಂಡು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇವೆರಡನ್ನು ಈಕ್ವೇಟ್ ಮಾಡಿ, ಯಾಕೆಂದ್ರೆ ಎರಡಕ್ಕೂ ಆಲ್ಫಾ ಸೇಮ್ ಇರುತ್ತಾ, ಅಲ್ಲಿಗೆ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ R2 ಮೈನಸ್ R1 ಬೈ R1 ಇಂಟು ಡೆಲ್ಟಾ ಟಿ ಇಸ್ ಈಕ್ವಲ್ ಟು R3 ಮೈನಸ್ R1 ಬೈ R1 ಇಂಟು ಡೆಲ್ಟಾ ಟಿ. ಇಲ್ಲಿ ಡೆಲ್ಟಾ ಟಿ ಕ್ಯಾನ್ಸಲ್ ಮಾಡ್ಬಿಟ್ರೆ R1 ಕ್ಯಾನ್ಸಲ್ ಮಾಡ್ಬೋದು. ಡೆಲ್ಟಾ ಟಿ ಅಂದ್ರೆ ಫಸ್ಟ್ ಒನ್ನಿನ ಟೆಂಪರೇಚರ್ ಡಿಫರೆನ್ಸ್, ಬೇಕಾದ್ರೆ 1 ಅಂತ ಮಾಡ್ಕೊಳ್ಳಿ, ಇದನ್ನ ಡೆಲ್ಟಾ 2 ಅಂತ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಈಗ R2 ಮೈನಸ್ R1 ಮಾಡಿ. R2 ಮೈನಸ್ R1 ಅಂದ್ರೆ 5.25 ಮೈನಸ್ 5 ಡಿವೈಡೆಡ್ ಬೈ R1 ಕ್ಯಾನ್ಸಲ್ ಇದೆ, ಡೆಲ್ಟಾ ಟಿ ಫಸ್ಟ್ ಒನ್ ಟೆಂಪರೇಚರ್ ಡಿಫರೆನ್ಸ್ ಎಷ್ಟು 100 ಮೈನಸ್ 0 ಇಸ್ ಈಕ್ವಲ್ ಟು ಸೆಕೆಂಡ್ ಒನ್ R3 ಮೈನಸ್ R1. R3 ಎಷ್ಟು 5.5 ಮೈನಸ್ R1 ಇಸ್ 5 ಡಿವೈಡೆಡ್ ಬೈ R1 ಕ್ಯಾನ್ಸಲ್ ಆಗಿರುತ್ತೆ, ಡೆಲ್ಟಾ T2 ಅಂದ್ರೆ ಇವೆರಡರ ಟೆಂಪರೇಚರ್ ಡಿಫರೆನ್ಸ್ ಎಷ್ಟಿದೆ, ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್ T3 ಕಂಡುಹಿಡಿಯಬೇಕು. ಮೈನಸ್ ಫಸ್ಟ್ ಒನ್ ಏನು 0 ಡಿಗ್ರಿ ಸೆಲ್ಸಿಯಸ್. ಅದಕ್ಕೆ ಹೇಳಿದೆ ಫಸ್ಟ್ ಒನ್ಗೆ ನಾವು ಕಂಪೇರ್ ಮಾಡಿದಾಗ ಏನಾಗುತ್ತೆ, ಇದು 0 ಆಗಿಬಿಡುತ್ತೆ, ರೈಟ್. ಈಗ ನ್ಯೂಮರೇಟರ್ ಏನಾಗುತ್ತೆ 0.25 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಈ ಕಡೆ 0.5 ಡಿವೈಡೆಡ್ ಬೈ T3. ಸೊ ನೀವು T3 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದ್ರೆ 200 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಸೊ ಆನ್ಸರ್ ಈಸ್ 200 ಡಿಗ್ರಿ ಸೆಲ್ಸಿಯಸ್. ಸೊ ಆಪ್ಷನ್ ಯಾವುದು ಹಾಗಾದ್ರೆ 200 ಬಿ ಇಸ್ ದ ಕರೆಕ್ಟ್ ಆನ್ಸರ್, 200 ಡಿಗ್ರಿ ಸೆಲ್ಸಿಯಸ್. ಓಕೆ, ಹೋಪ್ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 32 ಕ್ವಶನ್ ನಂಬರ್ 32. ರೆಸಿಸ್ಟೆನ್ಸ್ ಆಫ್ ವೈರ್ ಇನ್ ಎ ಹೀಟರ್ ರೂಮ್. ಹೀಟರ್ ರೂಮ್ ಅಂದ್ರೆ ಟೆಂಪರೇಚರ್ ಡಿಪೆಂಡೆನ್ಸಿ, ಟೆಂಪರೇಚರ್ ಇಸ್ 65 ಓಮ್ ಅಟ್ ರೂಮ್ ಟೆಂಪರೇಚರ್ ಅಂತ. ಸೊ ರೂಮ್ ಟೆಂಪರೇಚರ್ ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋಣ. T1 27 ಡಿಗ್ರಿ ಸೆಲ್ಸಿಯಸ್, ಕರೆಸ್ಪಾಂಡಿಂಗ್ ರೆಸಿಸ್ಟೆನ್ಸ್ ಎಷ್ಟಿದೆ ಹೀಟರ್ದು 65 ಓಮ್ ಇದೆ. ನೆಕ್ಸ್ಟ್, ವೆನ್ ಹೀಟರ್ ಈಸ್ ಕನೆಕ್ಟೆಡ್ ಟು 220 ವೋಲ್ಟ್ ಸಪ್ಲೈ ದ ಕರೆಂಟ್ ಸೆಟಲ್ಸ್ ಆಫ್ಟರ್ ಫ್ಯೂ ಸೆಕೆಂಡ್ಸ್ 2.8 ಓಮ್. ಸೊ ಈ ಹೀಟರ್ ನ ಫಸ್ಟ್ ಆಫ್ ಮಾಡಿರ್ತಾರೆ, ಆಫ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದಕ್ಕೆ ಅದು ರೂಮ್ ಟೆಂಪರೇಚರ್ ಇರುತ್ತೆ. ಈಗೇನ್ ಮಾಡ್ತಾರೆ, ಆನ್ ಮಾಡ್ತಾರೆ. ಆನ್ ಮಾಡ್ಬೇಕಂದ್ರೆ ವೋಲ್ಟೇಜ್ ಎಷ್ಟು ಸಪ್ಲೈ ಕೊಡ್ತಾರೆ, ವೋಲ್ಟೇಜ್ 220 ಸಪ್ಲೈ ಕೊಡ್ತಾರೆ. ಕರೆಸ್ಪಾಂಡಿಂಗ್ ಎಷ್ಟು ಕರೆಂಟ್ ಫ್ಲೋ ಆಗ್ತದೆ, ಅದರಲ್ಲಿ 2.8 ಕರೆಂಟ್ ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತದೆ. ಇವಾಗ ಸ್ವಲ್ಪ ಹೊತ್ತು ಆದ್ಮೇಲೆ ನೋಡಿದ್ರೆ ಆನ್ ಮಾಡಿ ಸೆಟಲ್ಸ್ ಅಂತ ಹೇಳ್ತಾರೆ ನೋಡಿ, ಸೆಟಲ್ಸ್ ಟು 2.8, ಯಾಕೆಂದ್ರೆ ಸ್ಟಾರ್ಟಿಂಗ್ ಕರೆಂಟ್ ಕಡಿಮೆ ಹೋಗ್ತಾ ಹೋಗುತ್ತೆ, ಆಮೇಲೆ ಏನಾಗುತ್ತೆ ಮ್ಯಾಕ್ಸಿಮಮ್ ಆಗಿ ಸೆಟಲ್ ಆದ್ಮೇಲೆ ಇಷ್ಟು ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ ಅಂತ. ಯಾಕೆಂದ್ರೆ ಅದು ವೈರ್ ಏನಿರುತ್ತೆ ಹೀಟರ್ ಅಲ್ಲಿ ಕಾಯಿಲ್ ಇರುತ್ತೆ, ಅದಕ್ಕೋಸ್ಕರ ಆ ತರ ಕೊಟ್ಟಿರ್ತಾರೆ. ಸೊ ಪ್ರಾಬ್ಲಮ್ ಇಲ್ಲ, ಇಲ್ಲೇನು ಪ್ರಾಬ್ಲಮ್ ಆಗಲ್ಲ. ವೋಲ್ಟೇಜ್ ಎಷ್ಟು ಕರೆಂಟ್ ಎಷ್ಟು ಡೈರೆಕ್ಟ್ ತಗೊಳ್ಳಿ. ಈಗ ವಾಟ್ ಈಸ್ ದ ಸ್ಟಡಿ ಟೆಂಪರೇಚರ್ ಆಫ್ ದ ವೈರ್. ಹಾಗಾದ್ರೆ ಆನ್ ಮಾಡಿದ್ಮೇಲೆ ಅದರ ಟೆಂಪರೇಚರ್ ಎಷ್ಟಕ್ಕೆ ಕಾನ್ಸ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ಕರೆಂಟ್ ಕಾನ್ಸ್ಟೆಂಟ್ ಆದಾಗ ಅದರ ಟೆಂಪರೇಚರ್ ಕೂಡ ಕಾನ್ಸ್ಟೆಂಟ್ ಆಗಬೇಕು. ಹೀಟರ್ ಕಾಯಿಲ್ ಕೋಎಫಿಷಿಯಂಟ್ ಕೊಟ್ಟರು ನೋಡಿ 1.7 ಅಂತ. ಓಕೆ, ಹಾಗಾದ್ರೆ ನಾವು ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ T2 ಕಂಡುಹಿಡಿಬೇಕು, ಹೀಟರ್ ನ ಟೆಂಪರೇಚರ್ ಕರೆಸ್ಪಾಂಡಿಂಗ್ R2. ನೋಡ್ರಿ R2 ಕೊಟ್ಟಿಲ್ಲ, ಪ್ರಾಬ್ಲಮ್ ಇಲ್ಲ, ನನಗೆ ವೋಲ್ಟೇಜ್ ಮತ್ತೆ ಕರೆಂಟ್ ಗೊತ್ತಾಗ R2 ಆರಾಮ್ಸೆ ಕಂಡು ಹಿಡ್ಕೊಳ್ಬಹುದು. ಸೊ R2 ಎಷ್ಟಾಗುತ್ತೆ, ವೋಲ್ಟೇಜ್ 220 ಡಿವೈಡೆಡ್ ಬೈ ಕರೆಂಟ್ ಎಷ್ಟು 2.8, 78 ಪಾಯಿಂಟ್ R2 ಎಷ್ಟು ಬರುತ್ತೆ 78.57 ಓಮ್ ಅಷ್ಟು ರೆಸಿಸ್ಟೆನ್ಸ್ ಬರುತ್ತೆ. ಅದು ಕರೆಸ್ಪಾಂಡಿಂಗ್ ಟೆಂಪರೇಚರ್ ಕಂಡುಹಿಡಿಬೇಕು. ಆಲ್ಫಾ ಕೊಟ್ಟಿದ್ದಾನೆ, ಸೊ ನಮಗೆ ಗೊತ್ತು ಏನು, ಆಲ್ಫಾ ಈಕ್ವಲ್ ಟು R2 ಮೈನಸ್ R1 ಬೈ R1 ಇಂಟು ಡೆಲ್ಟಾ ಟಿ. ಸೊ ಡೆಲ್ಟಾ ಟಿ ಕಂಡುಹಿಡಿಬೇಕು. ಈ ಕಡೆ ತಗೊಳ್ಳಿ, R2 ಮೈನಸ್ R1 ಬೈ ಆಲ್ಫಾ ಇಂಟು R1. R2 78.57 ಮೈನಸ್ 65 ಡಿವೈಡೆಡ್ ಬೈ ಆಲ್ಫಾ 1.7 ಇಂಟು 10 to minus 4 ಇಂಟು R1 ಅಗೇನ್ 65. ಸೊ ನೀವು ಕಳೆದ್ರೆ 13.57 ಬರುತ್ತೆ ನ್ಯೂಮರೇಟರ್. ಡಿನಾಮಿನೇಟರ್ 110.5 ಇಂಟು 10 to minus 4 ಆಗುತ್ತೆ. ಸೊ ನೀವು ಡೆಲ್ಟಾ ಟಿ ಅಂದ್ರೆ ಏನಿದೆ T2 ಮೈನಸ್ T1 ಕ್ಯಾಲ್ಕುಲೇಟ್ ಮಾಡಿದ್ರೆ 1228.0 ಬರುತ್ತೆ. ಸೊ ನಿಮಗೆ T2 ಬೇಕಲ್ವಾ, ಅಲ್ಲಿಗೆ 1228 ಪ್ಲಸ್ T1 ಈ ಕಡೆ ತಗೊಳ್ಳಿ. T1 ಎಷ್ಟಿದೆ 27 ಇದೆ. ಸೊ ಆಡ್ ಮಾಡಿದ್ರೆ ನಿಮಗೆ 1255 ಬರುತ್ತೆ. 1255 ನಿಯರ್ಲಿ 1255 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಕರೆಕ್ಟ್ ಆನ್ಸರ್. 1255 ಇಲ್ಲ, ಇಲ್ಲಿ 1258 ಇದೆ. ಸೊ ಅದನ್ನೇ ತಗೋಣ, 1258 ಡಿಗ್ರಿ ಸೆಲ್ಸಿಯಸ್ ನಿಯರೆಸ್ಟ್ ಇರುವಂತದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ಕ್ವಶನ್ ನಂಬರ್ 33. ಎ ವೈರ್ ಹ್ಯಾಸ್
resistance 2.5 at 28 and 2.9 at 100. ಸೊ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಡೈರೆಕ್ಟ್ ಮತ್ತೆ ಈಸಿ ಕ್ವಶನ್ನು ಇಲ್ಲೇನು ಬರ್ಕೊಳಕ್ ಹೋಗಲ್ಲ ನಾನು. ಬೇಕಾದ್ರೆ ಇದನ್ನ R1 ಅಂತ ಮಾಡ್ಕೊಳ್ಳಿ, ಇದನ್ನ T1 ಅಂತ ಮಾಡ್ಕೊಳ್ಳಿ, ಇದನ್ನ R2 ಮಾಡಿ, ಇದನ್ನ T2 ಮಾಡಿ. ಸೊ ಅಲ್ಲಿಗೆ ಅಲ್ಫಾ ಕಂಡುಹಿಡಿಬೇಕು. R2 minus R1 by R1 into delta T. ಸೊ alpha is equal to R2 2.9 minus 2.5 divided by R1 again 2.5 into delta T ಎಷ್ಟು 100 minus 28. 100 minus 28. ಸೊ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅರೌಂಡ್ 2.22 ಇಂಟು 10 minus 3 per degree Celsius ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಸೊ ದಿಸ್ ದ ಕರೆಕ್ಟ್ ಆನ್ಸರ್ 2.22. ಸೊ ಡೈರೆಕ್ಟ್ ಮತ್ತೆ ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ಫಿಗರ್ ಎ ಅಂಡ್ ಫಿಗರ್ ಬಿ ಬೋತ್ ಶೋಯಿಂಗ್ resistivity versus temperature graphs. ಐಡೆಂಟಿಫೈ ದ ಟೈಪ್ ಆಫ್ ಮೆಟೀರಿಯಲ್ ಅಂತ. ಯಾವುದ್ರಲ್ಲಿ ರೆಸಿಸ್ಟಿವಿಟಿ ಮತ್ತೆ ಟೆಂಪರೇಚರ್ ಇಲ್ಲೇನಾಗಿದೆ ರೋ ಪ್ರಪೋರ್ಷನಲ್ ಟು ಟಿ ಇದೆ ಅಂದ್ರೆ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್, ರೈಟ್. ಇದು ಯಾವ್ದ್ರಲ್ಲಿ ಆಗ್ತಕ್ಕಂಥದ್ದು? ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಕಂಡಕ್ಟರ್. ಇಲ್ಲೇನಾಗಿದೆ ರೆಸಿಸ್ಟಿವಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ತರ ಇದೆಯಾ? ಇದರಲ್ಲಿ ಯಾವ್ದಾಗುತ್ತೆ? ಯಾವ್ರೆ ಟೆಂಪರೇಚರ್ ಜಾಸ್ತಿ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ, ಕಂಡಕ್ಟಿವಿಟಿ ಜಾಸ್ತಿ ಆಗಿದೆ ಯಾವ್ದ್ರಲ್ಲಿ? ಸೆಮಿ ಕಂಡಕ್ಟರ್ಸ್ ಅಲ್ಲಿ. ಹಾಗಾದ್ರೆ ಆಪ್ಷನ್ ಯಾವುದು? 34 ಗೆ ಫಸ್ಟ್ ಒನ್ ಇಸ್ ಫಾರ್ ಕಂಡಕ್ಟರ್, ಸೆಕೆಂಡ್ ಒನ್ ಇಸ್ ಫಾರ್ ಸೆಮಿ ಕಂಡಕ್ಟರ್. ಸೊ ಎ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 35. ನಿಕ್ರೋಮ್ ಅಂಡ್ ಮ್ಯಾಂಗನಿನ್ ಅಥವಾ ಮ್ಯಾಂಗನಿನ್, ನಿಕ್ರೋಮ್ ಆರ್ ಮ್ಯಾಂಗನಿನ್ ಆರ್ ವೈಡ್ಲಿ ಯೂಸ್ಡ್ ಇನ್ ವೈರ್ ಬೌಂಡ್ ರೆಸಿಸ್ಟರ್ಸ್ ಬಿಕಾಸ್ ಅಂತ ಕೇಳಿ. ವೈರ್ ಬೌಂಡ್ ರೆಸಿಸ್ಟರ್ ಅಂದ್ರೆ ನೋಡ್ರಿ ಈ ತರ ನಾವು ರೆಸಿಸ್ಟೆನ್ಸ್ ಬಾಕ್ಸ್ ಯೂಸ್ ಮಾಡ್ತೀವಲ್ಲ ಈ ತರ, ಹೌದಾ? ಇವೇ ವೈರ್ ಬೌಂಡ್ ರೆಸಿಸ್ಟರ್. ಇದ್ರೊಳಗಡೆ ವೈರ್ ನ ಸುತ್ತಿರ್ತಾರ, ಅಂದ್ರೆ ವೈರ್ ಬೌಂಡ್ ರೆಸಿಸ್ಟರ್ ಅಂತ. ಇದು ಯಾವ ಇದ್ರ ಮೇಲೆ ವರ್ಕ್ ಆಗ್ತದೆ ಅಂದ್ರೆ ಆರ್ ಪ್ರಪೋರ್ಷನಲ್ ಎಲ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ. ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಮೋರ್ ಲೆಂತ್ ಮೋರ್ ಇಸ್ ದ ರೆಸಿಸ್ಟೆನ್ಸ್. ಇಲ್ಲಿ ಈ ವೈರ್ ಇದೆಯಲ್ಲ, ಈ ವೈರ್ ಯಾವ್ದಾಗಿರುತ್ತೆ? ಮಾಮೂಲಿ ಕಾಪರ್ ವೈರ್ ಆತರ ಯೂಸ್ ಮಾಡಲ್ಲ. ಏನ್ ಮಾಡ್ತಾರೆ? ನಿಕ್ರೋಮ್ ಮೆಟೀರಿಯಲ್ ಅಲಾಯ್ ಅಥವಾ ಕಾನ್ಸ್ಟೆಂಟ್ ಎನ್ ಅಥವಾ ಮ್ಯಾಂಗನಿನ್, ಇಲ್ಲೇ ಕೊಟ್ಟವ್ರೆ ಮ್ಯಾಂಗನಿನ್ ಅಂತ ಕೊಟ್ಟವ್ರೆ, ಅಥವಾ ಕಾನ್ಸ್ಟೆಂಟ್ ಎನ್ ವೈರ್ ನ ಯೂಸ್ ಮಾಡ್ತಾರೆ. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ನೋಡಿ, ಕಾಪರ್ ವೈರ್ ನ ಯೂಸ್ ಮಾಡಿದ್ರೆ ಸಪೋಸ್ ಮಾರ್ನಿಂಗ್ ಟೆಂಪರೇಚರ್ ಕಡಿಮೆ ಇರುತ್ತೆ, ಅವಾಗ ರೆಸಿಸ್ಟೆನ್ಸ್ ಎಷ್ಟೋ ತೋರಿಸುತ್ತೆ. ಮಧ್ಯಾಹ್ನ ಆದಂಗೆ ಸಪೋಸ್ ಇದನ್ನ ಅನ್ಪ್ಲಗ್ ಮಾಡಿದಾಗ 10 ಓಮ್ ರೆಸಿಸ್ಟೆನ್ಸ್ ತೋರಿಸ್ತು ಅನ್ಕೊಳ್ಳಿ, ನಾವು ಬರ್ಕೊಳ್ತೀವಿ ಪ್ರಾಕ್ಟಿಕಲಿ 10 ಓಮ್ ಇದೆ, 10 ಅಂತ ಅದ್ರ ಮೇಲೆ ಬರ್ದಿರುತ್ತೆ 10 ಓಮ್ ಅಂತ. ಇದನ್ನ ಅನ್ಪ್ಲಗ್ ಮಾಡಿದಾಗ 10 ಅಂತ ಬರ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನ ಆದಂಗೆ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ, ಅವಾಗ ಇದ್ರೊಳಗಿರೋ ಕಾಪರ್ ವೈರ್ ನ ಟೆಂಪರೇಚರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅವಾಗ ನೀವು ಏನಾದ್ರು ಎಕ್ಸ್ಪ್ಲೋರ್ ಮಾಡುವಾಗ ಇದನ್ನ 10 ಓಮ್ ಅಂತ ತೆಗೆದಾಗ 10 ಓಮ್ ಅಂತಾನೆ ಬರ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆ ಇದ್ರ ರೆಸಿಸ್ಟೆನ್ಸ್ ಕೂಡ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಹಾಗಾದ್ರೆ ಅದ್ರ ಮೇಲೆ ಬರ್ದಿರೋ ಅಷ್ಟು 10 ಅಷ್ಟೇ ಇರಲ್ಲ, ಮತ್ತೆ ಎಷ್ಟಿರುತ್ತೆ? 10 ಗಿನ ಸ್ವಲ್ಪ ಜಾಸ್ತಿ ಇರ್ಬೋದು. ಅಂದ್ರೆ ಅರ್ಥ ಇಲ್ಲ ಏನಂದ್ರೆ ಟೆಂಪರೇಚರ್ ಜೊತೆ ಇಲ್ಲಿ ಏನಾಗಿರುತ್ತೆ ವೈರು, ಅದರ ಡಿಪೆಂಡೆನ್ಸಿ ತುಂಬಾ ಕಡಿಮೆ ಇರಬೇಕು. ಅಂದ್ರೆ ಆಲ್ಫಾ ವ್ಯಾಲ್ಯೂ ತುಂಬಾನೇ ಕಡಿಮೆ ಇರಬೇಕು, ಅಂತ ವೈರ್ಸ್ ನ ಯೂಸ್ ಮಾಡ್ಬೇಕು. ಸೊ ನಾರ್ಮಲ್ ವೈರ್ಸ್ ನ ಯೂಸ್ ಮಾಡಿದ್ರೆ ಆಲ್ಫಾ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದ್ದಾಗ ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಲ್ಲಿ ಬರ್ದಿರೋದೇ ಒಂದು, ನಾವು ಅದು ಇರೋದೇ ಒಂದು ಆಗ್ಬಿಡುತ್ತೆ. ಓಕೆ, ಅವಾಗ ಎಕ್ಸ್ಪೋನೆಂಟಲ್ ವ್ಯಾಲ್ಯೂಸ್ ತಪ್ಪು ಬರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಟೆಂಪರೇಚರ್ ಡಿಪೆಂಡೆನ್ಸ್ ಕಡಿಮೆ ಇರೋದು. ಟೆಂಪರೇಚರ್ ಡಿಪೆಂಡೆನ್ಸ್ ಇರಲ್ಲ ಅಂತ ಯಾವುದು ವೈರ್ ಇಲ್ಲ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಟೆಂಪರೇಚರ್ ಡಿಪೆಂಡೆನ್ಸ್ ತುಂಬಾನೇ ಕಡಿಮೆ ಇರಬೇಕು ಅಂತ ವೈರ್ಸ್ ನ ಯೂಸ್ ಮಾಡ್ತಾರೆ. ಅಂತ ವೈರ್ಸ್ ಯಾವುದು? ನಿಕ್ರೋಮ್ ಮತ್ತೆ ಮ್ಯಾಂಗನೀನ್. ಓಕೆ, ಸೊ ಆಪ್ಷನ್ ಯಾವುದು ಹಾಗಾದ್ರೆ? ದರ್ ಇಸ್ ಎ ವೀಕ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ. ಇಲ್ಲಿ ನೋಡಿ ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತ ಕೊಟ್ಟಾರೆ, ಟೆಂಪರೇಚರ್ ಇಂಡಿಪೆಂಡೆಂಟ್ ಇರಕ್ ಸಾಧ್ಯನೇ ಇಲ್ಲ. ಸೊ ಇದು ಕರೆಕ್ಟ್ ಆನ್ಸರ್. ವೀಕ್ ಟೆಂಪರೇಚರ್ ಡಿಪೆಂಡೆನ್ಸ್ ಇರುತ್ತೆ, ಅಂದ್ರೆ ಆಲ್ಫಾ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ತುಂಬಾ ಕಡಿಮೆ ಇದ್ದಷ್ಟು ಒಳ್ಳೇದು, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 36. ಎ ಸಿಲ್ವರ್ ವೈರ್ ಹ್ಯಾಸ್ ಟೆಂಪರೇಚರ್ ಕೋಎಫಿಷಿಯಂಟ್ 4 into 10⁻⁻. ಸಿಲ್ವರ್ ವೈರ್ ಇದೆ, ಅದರ ಟೆಂಪರೇಚರ್ ಡಿಪೆಂಡೆನ್ಸ್ ಕೊಟ್ಟಿದ್ದಾನೆ. ಇಟ್ಸ್ ರೆಸಿಸ್ಟೆನ್ಸ್ 20 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಎಷ್ಟಿದೆ? 10 ಓಮ್ ಇದೆ. ನೆಗ್ಲೆಕ್ಟಿಂಗ್ ದ ಚೇಂಜ್ ಇನ್ ಡೈಮೆನ್ಷನ್, ಚೇಂಜ್ ಇನ್ ಟೆಂಪರೇಚರ್ ವೆನ್ ಇಟ್ಸ್ ರೆಸಿಸ್ಟೆನ್ಸ್ 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಅಗೈನ್ ದ ಸೇಮ್ ಕ್ವಶನ್. ಅಲ್ಫಾ ಕೊಟ್ಟಿದ್ದಾನೆ 4 into 10⁻³ per degree Celsius. ಹಾಗೆ ರೆಸಿಸ್ಟೆನ್ಸ್ ಕೊಟ್ಟಾನೆ R1 ಎಷ್ಟು? 10 ಓಮ್. ಕರೆಸ್ಪಾಂಡಿಂಗ್ ಟೆಂಪರೇಚರ್ 20. ರೆಸಿಸ್ಟೆನ್ಸ್ R2 ಗೊತ್ತಿಲ್ಲ. R2 ಕಂಡುಹಿಡಿಬೇಕು, ಡೆಲ್ಟಾ ಆರ್ ಕಂಡುಹಿಡಿಬೇಕಾ? ಓಕೆ, ಐ ಥಿಂಕ್ R2 ಕಂಡುಹಿಡಿಬೇಕು. ಅದರ ರೆಸಿಸ್ಟೆನ್ಸ್ ಏನಾಗುತ್ತೆ 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಂತ.
ಓಕೆ, ಬಟ್ T2 ಕೊಟ್ಟಿದ್ದಾನೆ ಎಷ್ಟು 40 ಡಿಗ್ರಿ ಸೆಲ್ಸಿಯಸ್. ಸೊ ನಾವೇನ್ ಮಾಡೋಣ, ಆಸ್ ಯೂಶುವಲ್ ಜನರಲ್ ಫಾರ್ಮುಲಾ ಯೂಸ್ ಮಾಡೋಣ. ಆಲ್ಫಾ ಇಸ್ ಈಕ್ವಲ್ ಟು R2 ಮೈನಸ್ R1 ಬೈ R1 ಇಂಟು ಡೆಲ್ಟಾ ಟಿ. ಹೌದಾ, ಈಗ ಆಲ್ಫಾ ಸಬ್ಸ್ಟಿಟ್ಯೂಟ್ ಮಾಡಬೇಡ. ಸೊ ಅಲ್ಲಿಗೆ R2 ಮೈನಸ್ R1 ಏನಾಗುತ್ತೆ, ಆಲ್ಫಾ ಇಂಟು R1 ಇಂಟು ಡೆಲ್ಟಾ ಟಿ. ಸೊ R2 ಹಾಗೆ ಇರಲಿ, ಮೈನಸ್ R1 ಎಷ್ಟು 10 ಇಸ್ ಈಕ್ವಲ್ ಟು ಆಲ್ಫಾ ಎಷ್ಟು, ಆಲ್ಫಾ 4 ಇಂಟು 10⁻³ ಇಂಟು R1 ಅಗೇನ್ 10 ಇಂಟು ಡೆಲ್ಟಾ ಟಿ, ಚೇಂಜ್ ಇನ್ ಟೆಂಪರೇಚರ್ ಎಷ್ಟು 40 ಮೈನಸ್ 20. ಸೊ ಅಲ್ಲಿಗೆ R2 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೆಲ್ಲ ಈಸಿ ಇದೆ ನೋಡಿ. 40 ಮೈನಸ್ 20 ಇಸ್ 20 ಇಂಟು 10 ಇಂಟು 4, ಅಲ್ಲಿಗೆ ಅರೌಂಡ್ ಎಷ್ಟು ಬರುತ್ತೆ, 200 ಇಂಟು 4 800 ಬರುತ್ತೆ. ಸೊ 800 ಅಲ್ಲಿ ಏನು ಮಾಡೋಣ, 10 ಅನ್ನ ಸಬ್ಟ್ರಾಕ್ಟ್ ಮಾಡೋಣ. ಸೊ ಅಲ್ಲಿಗೆ ನಮಗೆ ಅರೌಂಡ್ 10, ಇಲ್ಲಿ -3 ಬೇರೆ ಇದೆಯಲ್ಲ, ಅಲ್ಲಿಗೆ ನಮಗೆ 0.8 ಬರುತ್ತೆ. ಅಲ್ಲಿಗೆ 10 ಆ ಕಡೆ ತಗೊಂಡ್ರೆ ಏನಾಗುತ್ತೆ, 10.8 ಓಮ್ ಬರುತ್ತೆ. ಓಕೆ, -3 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಆನ್ಸರ್ ಈಸ್ 10.8. ಸೊ 10.8 ಇಸ್ ದ ಆನ್ಸರ್.